ನಾವು 1ನೇ ಅಧ್ಯಾಯವನ್ನು ಆರಂಭ ಮಾಡಿದ್ದೇವೆ. 1ನೇ ಅಧ್ಯಾಯದ ಹೆಸರೇನು? ಅರ್ಜುನ ವಿಷಾದ ಯೋಗ. ಇದರ ಬಗ್ಗೆ ಮಹಾ ಮನೀಷಿಗಳು ಚರ್ಚೆ ಮಾಡಿಬಿಟ್ಟಿದ್ದಾರೆ. ವಿಷಾದ ಅಂದರೆ ನೋವು, ಅಂದರೆ ಗೋಳು, ಅಂದರೆ ವ್ಯಥೆ, ಅಂದರೆ ಸಮಸ್ಯೆ, ಅಂದರೆ ಸಂಕಟ. ಗೋಳು ಅತ್ಯಂತ ಸಂಕಷ್ಟದಲ್ಲಿ ಮನಸ್ಸು ಹುದುಗಿ ಹೋಗತಕ್ಕದ್ದು ವಿಷಾದ. ಕೆಲವರು ಪ್ರಶ್ನೆ ಕೇಳಿದ್ದಾರೆ, ಅಲ್ರಿ ನೀವು ಯೋಗ ಅಂತ ಮಾತಾಡ್ತಾ ಇದ್ದೀರಿ, ಯೋಗ ಅಂದರೆ ರೋಗಕ್ಕೆ ವಿರುದ್ಧವಾದದ್ದು, ಅಂದರೆ ಯೋಗಾಭ್ಯಾಸಿಗೆ ರೋಗ ಬರಲ್ಲ, ಅಂದರೆ ಸಂಕಟ ಅನ್ನೋದು ಬರಲ್ಲ, ನೋವು ಅನ್ನೋದು ಬರಲ್ಲ. ಅಂಥದ್ದು ವಿಷಾದವೇ ಒಂದು ಯೋಗ ಹೇಗಾಗುತ್ತೆ? ಯೋಗವನ್ನು ಯಾರು ಅಭ್ಯಾಸ ಮಾಡ್ತಾರೆ ಅವರು ಸಂತುಷ್ಟರಾಗಿರಬೇಕು. ಅವ್ರು ಬೊಜ್ಜು ಬರಬಾರ್ದು, ಸೊಂಟ ನೋವು ಇರಬಾರ್ದು, ತಲೆನೋವು ಇರಬಾರ್ದು, ಪದ್ಮಾಸನ ಹಾಕ್ಕೊಂಡ್ರೆ 1-1.5 ಗಂಟೆ 2 ಗಂಟೆ ಕೂತ್ಕೋಬೇಕು. ಇದನ್ನೆಲ್ಲ ಮುಂದೆ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಹೇಗೆ ಕೂತ್ಕೋಬೇಕು, ಹೇಗೆ ಮಾತಾಡಬೇಕು, ಯಾವ ಸ್ಥಿತಿ ಇರಬೇಕು, ಯೋಗಾಭ್ಯಾಸಿ ಹೇಗಿರಬೇಕು. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚರಂ ಸ್ಥಿರಂ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಹಶ್ಚಾನವಲೋಕನಂ ಪ್ರಶಾಂತಾತ್ಮ ವಿಗತಕಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ. ಈ ಲಕ್ಷಣಗಳನ್ನು ಹೊಂದಿ ನೀವು ಧ್ಯಾನಾಸಕ್ತರಾಗಬೇಕು, ಯೋಗಾಭ್ಯಾಸ ಮಾಡಬೇಕು. ನೀವು ಮಾಡ್ತಿರೋದು ಯೋಗಾಭ್ಯಾಸ ಅಂತ ತಿಳ್ಕೋಬೇಕು ನೀವು. ಈಗ ಹಾಗೆ ನೀವು ಯೋಗಾಭ್ಯಾಸವನ್ನು ಮಾಡಿದರೆ ನೀವು ಸುಖವಾಗಿರ್ತೀರಿ ಎನ್ನುವುದು ನಿರೀಕ್ಷಣೆ ಇರ್ತಾರೆ. 4 ವಿಧವಾಗಿರತಕ್ಕಂಥ ಯೋಗಗಳನ್ನು ಯೋಗಾಚಾರ್ಯರು ನಮ್ಮಲ್ಲಿ ಪ್ರತಿಪಾದನೆ ಮಾಡಿದರು. ಒಬ್ಬರು ಯಾಜ್ಞವಲ್ಕ್ಯರು, ಅವರು ಯೋಗ ಅನ್ನೋ ಒಂದು ಪುಸ್ತಕವನ್ನೇ ಬರೀತಾರೆ. 2ನೇವರು ಪತಂಜಲಿಗಳು, ಯೋಗ ದರ್ಶನ ಅನ್ನತಕ್ಕಂಥ ಪುಸ್ತಕವನ್ನು ಅವರು ಬರೀತಾರೆ. 3ನೇವರು ಸ್ವಾತ್ಮಾರಾಮರು, ಹಠಯೋಗ ಪ್ರದೀಪಿಕೆ ಅನ್ನತಕ್ಕಂಥ ಪುಸ್ತಕ ಬರೀತಾರೆ. 4ನೇವರು ಅತ್ಯಂತ ಪ್ರಮುಖವಾದವರು, ಇವರೆಲ್ಲರಿಗಿನ್ನ ಹಿಂದಿದ್ದವರು ಶ್ರೀಕೃಷ್ಣ ಭಗವದ್ಗೀತೆ ಎನ್ನತಕ್ಕಂಥದ್ರೊಳಗೆ ತನ್ನ ಅಂಶಗಳನ್ನು ಹೇಳಿ. ಈ 4 ಯೋಗಗಳಲ್ಲಿ ಕಸರತ್ತೆಲ್ಲ ಇಲ್ಲದೆ ನಮಗೆ 2 ತರಹದ ರೋಗ ಇದೆ ನಮ್ಮೆಲ್ಲರಿಗೂ. ರೋಗ ಅಂದರೆ ಅರ್ಥ ಏನಪ್ಪ ಅಂದರೆ ವ್ಯವಸ್ಥಿತವಾಗಿ ಇರತಕ್ಕಂತಹ ದೇಹದ ಅಂಗೋಪಾಂಗಗಳು ಅವ್ಯವಸ್ಥಿತವಾಗತಕ್ಕದ್ದು. ಯಾರು ಬೀಳ್ತಾರೆ ಕೆಳಗೆ, ಹಾಗೆ ಚರ್ಮ ಅನ್ನತಕ್ಕಂಥ ಅಂಗ ಅವ್ಯವಸ್ಥಿತವಾಗಿ ಖರ್ಚು ಹೋಗುತ್ತೆ, ರಕ್ತ ಬರುತ್ತೆ, ಅವ್ಯವಸ್ಥೆ ಆಗಿಬಿಡುತ್ತೆ ಆ ಅಂಗಕ್ಕೆ, ಅಥವಾ ಕೈ ಮುರಿಯುತ್ತೆ, ಕಣ್ಣಿಗೆ ಏನೋ ಆಗುತ್ತೆ, ಅದು ಅವ್ಯವಸ್ಥೆ. ವ್ಯವಸ್ಥಿತವಾದ ದೇಹದ ಅಂಗೋಪಾಂಗಗಳು ಅವ್ಯವಸ್ಥಿತವಾದಾಗ ಉಂಟಾಗತಕ್ಕಂತಹ ದೇಹದ ಸ್ಥಿತಿಯನ್ನು ನಾವು ರೋಗ ಅಂತ ಕರೀತೀವಿ. ಇದು ಒಂದು ತರಹದ ರೋಗ, ಅಂದರೆ ದೇಹಕ್ಕೆ ಆಗತಕ್ಕ ರೋಗ. 2ನೇದು ಮನಸ್ಸಿಗೆ ಆಗತಕ್ಕ ರೋಗ, ಮನೋರೋಗ. ಈ ದೈಹಿಕವಾದ ರೋಗಕ್ಕೂ ಮನೋರೋಗಕ್ಕೂ ಒಂದು ಪ್ರಧಾನವಾದ ವ್ಯತ್ಯಾಸ ಇದೆ. ದೈಹಿಕವಾದ ರೋಗ ಕಾಣಿಸುತ್ತೆ, ಸಾಧ್ಯ ಆದರೆ ಸಮರ್ಥ ವೈದ್ಯರು ಸಿಕ್ಕರೆ ಪರಿಹಾರ ಆಗುತ್ತೆ, ಸರಿಪಡಿಸ್ಕೋಬಹುದು. ಮನೋರೋಗವನ್ನು ಸರಿಪಡಿಸಲು ಸಾಧ್ಯವಿಲ್ಲ, ಬಹಳ ಕಷ್ಟ. ಪ್ರಾಣಿ ಮಾನಸಿಕ ಸಮಸ್ಯೆ ಇದ್ದರೂ ಅದು ಪರಿಹಾರ ಆಗಬೇಕಾದ್ರೆ ಬಹಳ ದೊಡ್ಡ ಮನೋವೈದ್ಯರು ಬೇಕು, ಆದರೂ ಅದು ಗುಣವಾಗೋದು ಕಷ್ಟ. ಮನೋರೋಗ ಅಂದರೆ ಅರ್ಥ ಏನಪ್ಪ ಅಂದರೆ
ಬೇಕಾದಷ್ಟು ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ, ನಾನು ಅದೆಲ್ಲ ಹೇಳಲ್ಲ. ಯಾವುದೋ ಒಂದೇ ಒಂದನ್ನು ಹೇಳಿ, ಈರ್ಷಿ. ಶ್ರೀಕೃಷ್ಣ ಮುಂದೆ ಮಾತಾಡ್ತಾ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಹೇಳ್ತಾನೆ. ಎಣ್ಣೆ ಇದ್ದದೆಲ್ಲ ಹೇಳ್ತಾನೆ. ಒಂದು ಕಾಮನೆ, ಕಾಮ ಏಷ ಕ್ರೋಧ ಏಷ. ಎರಡನೇದು ಕ್ರೋಧ. ಕಾಮ ಅಂದರೆ ಗಂಡಿಗೋ ಹೆಣ್ಣಿಗೋ, ಹೆಣ್ಣು ಅಥವಾ ಗಂಡಿನ ಬಗ್ಗೆ ಇರತಕ್ಕಂಥ ಆಕರ್ಷಣೆ ಅಂತ ಅಲ್ಲ. ಕಾಮ ಅನ್ನುವುದರೊಳಗೆ ಒಂದು ಭಾಗ. ಹುಟ್ಟು ಹುಡುಗ ಸ್ಲೇಟ್ ಮೇಲೆ ಬಳಪದಲ್ಲಿ ಬರೀತಾ ಇರ್ತಾನೆ. ನಾವು ಅದನ್ನು ಉದ್ದಕ್ಕಿರೋದನ್ನು ಕೋಪ್ ಬಳಪ ಅಂತ ಕರೀತಾ ಇರ್ತೀವಿ ಹುಡುಗರಾಗಿ. ನಂತರ ಪುಟ್ಟು ಬಳಪ ಇರುತ್ತೆ. ನನ್ನ ಪಕ್ಕದವನು ಹತ್ರ ದೊಡ್ಡ ಬಳಪ ಇರುತ್ತೆ, ಉದ್ದನೆ ಬಳಪ ಇರುತ್ತೆ. ನನಗೆ ಉದ್ದನೆ ಬಳಪ ಬೇಕು ಅನ್ನುವುದು ಕಾಮ. ಒಳ್ಳೆ ಬಟ್ಟೆ ಬೇಕಯ್ಯ ಕಾಮ, ಒಳ್ಳೆ ವಾಹನ ಬೇಕು ಕಾಮ. ಕಾಮ ಅಂದರೆ ಅರ್ಥ ಆಸೆ ಅಂತ. ಬರೀ ಹೆಣ್ಣು ಗಂಡಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಒಂದು. ಅದರ ನಮ್ಮನ್ನ ಅಲ್ಲಾಡಿಸಿಬಿಡ್ತಕ್ಕಂಥದ್ದು, ನಮ್ಮನ್ನು ಮೇಲಿನಿಂದ ಕೇಳಕ್ಕೆ ಎತ್ತಾಕ್ತಕ್ಕಂಥದ್ದು ಈ ಕಾಮ. ಪ್ರತಿಯೊಬ್ಬರ ಮನೆಯಲ್ಲೂ ಏನೋ ಊಟ ಇರುತ್ತೆ, ಏನೋ ಉಳಿಗೆ ಇರುತ್ತೆ, ಏನೋ ಮನೆ ಇರುತ್ತೆ, ಏನೋ ಇರುತ್ತೆ. ಆದರೆ ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ಪಕ್ಕದವರಿಗೆ ಹೋಲಿಸಿಕೊಳ್ಳುತ್ತೇವೆ. ನನಗಿನ್ನ ಅವನ ಹತ್ರ ಏನೋ ಇದೆ ಅಂತೀವಿ. ನಿಮ್ಮ ಮಗ 90 ಅಂಕಗಳನ್ನು ಗೆದ್ದು ಬಂದಿದ್ದರೆ ಭಾಳ ಸಂತೋಷ ಇರುತ್ತೆ. ನನ್ನ ಮಗ 90 ಅಂಕ ತಗೊಂಡಿದ್ದಾನೆ. ಆದರೆ ಅದೇ ಮಧ್ಯಾಹ್ನಕ್ಕೆ ಪಕ್ಕದ ಮನೆ ಹುಡುಗ 100ಕ್ಕೆ 92 ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ನಿಮ್ಮ ಆನಂದವೆಲ್ಲ ಭಗ್ನ. ಅಯ್ಯೋ 92 ತಗೊಂಡಿದ್ದಾನೆ, ನನ್ನ ಮಗ ಬರೀ 90 ತಗೊಂಡಿದ್ದಾನೆ. 90 ಕಡಿಮೆನೇನ್ರಿ, ನಾವೆಲ್ಲ 60 ತಗೊಳಕ್ಕೆ ಕಷ್ಟ ಆಗ್ತಿತ್ತು ನಮ್ಮ ಕಾಲದಲ್ಲಿ. 90 ಅಂಕಗಳನ್ನು ತೆಗೆದುಕೊಂಡ ಹುಡುಗನ ತಂದೆ ದುಃಖಿತನಾಗುತ್ತಾನೆ. ಯಾಕೆಂದ್ರೆ ಪಕ್ಕದ ಮನೆಯಲ್ಲಿರತಕ್ಕಂಥ ಹುಡುಗ ಹೆಚ್ಚು ಅಂಕಗಳನ್ನು ತಗೊಂಡ. ನನ್ನ ಮಗನಿಗೆ ಅಷ್ಟು ಅಂಕ ಬರಲಿಲ್ಲ ಅಂತ ಇವನಿಗೆ ಸಂಕಟ. 92 ಅಂಕ ತಗೊಂಡ್ರು ಅವನಿಗೂ ಕೆಲಸ ಸಿಗಲ್ಲ, 90 ಅಂಕ ತಗೊಂಡ್ರು ಕೆಲಸ ಸಿಗಲ್ಲ. ಕೆಲಸ ಸಿಗ್ಬೇಕಾದ್ರೆ ಬೇರೆ ಇನ್ನೇನೋ ಬೇಕು. ಇದು ಸುಮ್ಮನೆ ಒಂದು ನಾಟಕ ಅಷ್ಟೆ. ನಿಮ್ಮಲ್ಲಿ 10 ಸೀರೆ ಇರುತ್ತೆ, ಜರತಾರಿ ಸೀರೆ, ಬಹಳ ಸಂತೋಷ ಇರುತ್ತೆ. ಇನ್ನೊಬ್ಬರ ಹತ್ರ 11-12 ಸೀರೆ ಇದೆ ಅಂದರೆ ನಿಮಗೆ 10 ಸೀರೆ ಬೆಲೆನೇ ಇಲ್ಲ. ಅವಳ ಹತ್ರ ಅಷ್ಟು ಸೀರೆ ಇದೆ, ನನ್ನ ಹತ್ರ ಇಲ್ಲ ಅಂತ ನಿಮಗೆ ಹೊಟ್ಟೆ ಉರಿ. ಎಲ್ರಿಗೂ ಅಲ್ಲ ಪಾಪ, ಇಲ್ಲಿ ಕೂತಿರೋರು ಯಾರಿಗೂ ಅಲ್ಲ, ಸಾಮಾನ್ಯವಾಗಿ ಹೆಂಗಸರಿಗಿರುತ್ತೆ. ಯಾವಾಗ ನಾವು ಈ ರೀತಿ ನಮ್ಮಲ್ಲಿ ಇರತಕ್ಕಂಥದ್ದು ಬೇರೆಯವರಿಗಿನ್ನ ಕಡಿಮೆ ಅಂದ್ಕೊಳ್ತೀವೋ, ಆವಾಗ ನಮ್ಮ ಮನಸ್ಸಿಗೆ ರೋಗಗಳು. ಇದು ಅಳಿಯೋದು ಬಹಳ ಕಷ್ಟ. ನೀವು 10 ಜರತಾರಿ ಸೀರೆ ಬೇಡ, ಒಂದೇ ಜರತಾರಿ ಸೀರೆ ಏನ್ರಿ ನೀವು ಉಟ್ಕೊಳ್ಳಲ್ಲ. ಹಬ್ಬಕ್ಕೆ ಒಂದ್ಸಲ ಅದನ್ನು ಉಟ್ಕೊಳ್ತೀನಿ, ಮುಡಿಸಿ ಪೆಟ್ಟಿಗೆಯಲ್ಲಿ ಇಡ್ತೀನಿ. 10 ವರ್ಷ ಆಗುತ್ತೆ, ಅದು ಕುಳ ಬೀಳುತ್ತೆ. ಉಟ್ಕೊಳ್ಳೋದೇ ಇಲ್ಲ ನೀವು ಅದನ್ನು. ಭಾಳ ಜೋಪಾನವಾಗಿ ಇಟ್ಟಿರ್ತೀರಿ. ಜೋಪಾನ ಇಡೀ ಬಳಸೋಕೆ ಹೋಗಲ್ಲ. ನಮ್ಮ ಜೀವನ ಹೇಗೆ ಮಾಡ್ತೀವಿ ನಾವು ಅಂದರೆ, ದಯವಿಟ್ಟು ಗಮನಿಸಿ, ಬದುಕಲಿಕ್ಕೆ ಹಣ ಬೇಕು. ಹಣ ಬೇಕಾದರೆ ಕೆಲಸ ಮಾಡಬೇಕು, ಇದು ಸಹಜ. ಬದುಕೋದಕ್ಕೆ ಹಣ ಬೇಕು, ಹಣ ಬೇಕಾದರೆ ಕೆಲಸ ಮಾಡಬೇಕು. ಅದನ್ನು ವೃತ್ತಿ ಅಂತ ಕರೀತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ವೃತ್ತಿಪರರಾಗಬೇಕು, ಅಂದರೆ ಹಣ ಸಂಪಾದನೆ ಮಾಡಬೇಕು. ಆದರೆ ಸಮಸ್ಯೆ ಏನಾದ್ರು ಗೊತ್ತಾ? ನೀವು ಎಷ್ಟೋ ಹಣ ಸಂಪಾದನೆ ಮಾಡ್ತೀವಿ, ಒಂದು 20,000, 30,000, 40,000, 50,000 ತಿಂಗಳಿಗೆ ಬರುತ್ತೆ ಅಂತ ಹೇಳ್ತೀವಿ. ನಿಮಗೆ ಪಕ್ಕದ ವ್ಯಕ್ತಿಯೊಬ್ಬರಿಗೆ ತಿಂಗಳಿಗೆ ₹1,00,000 ಬರ್ತಿದೆ ಅಂದರೆ ನೀವು ₹1,00,000 ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ತೀರಿ.
ನಿಮ್ಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಯತ್ನ ಪಡ್ತೀರಿ, ಪ್ರಯತ್ನ ಪಡ್ತೀರಿ, ಪ್ರಯತ್ನ ಪಡ್ತೀರಿ, ಸೋಲ್ತೀರಿ, ಪ್ರಯತ್ನ ಪಡ್ತೀರಿ, ಸೋಲ್ತೀರಿ, ಹಾಗೂ ಹೀಗೂ ಅದನ್ನು ಗೆಲ್ತೀರಿ. ನೀವು 25-30 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾಗ 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಿದ್ವಿ. ಹೆಚ್ಚು ಹಣ ಸಂಪಾದನೆ ಮಾಡಬೇಕಾದ್ರೆ ಹೆಚ್ಚು ಕಾಲವನ್ನು ಕೊಡಬೇಕು. ಅದಕ್ಕೆ ಸುಮ್ಮನೆ ಬರಲ್ಲ, ಹೆಚ್ಚು ಕಾಲ ವಿನಿಯೋಗ ಆಗಬೇಕು. ಹೆಚ್ಚು ಕಾಲವನ್ನು ವಿನಿಯೋಗ ಮಾಡಿ ನೀವು ಹಣವನ್ನು ಸಂಪಾದನೆ ಮಾಡಿದ್ದೀರಿ ಅಂದರೆ ಅದನ್ನು ಉಪಯೋಗಿಸೋದು ಯಾವಾಗ? ಆ ಹಣವನ್ನು ಅನುಭವಿಸೋದು ಯಾವಾಗ? ಹೆಚ್ಚು ಹಣ, ಹೆಚ್ಚು ಹಣ, ಹೆಚ್ಚು ಹಣ ಅಂತ ಹೆಚ್ಚು ಕೆಲಸ, ಹೆಚ್ಚು ಕೆಲಸ, ಹೆಚ್ಚು ಕೆಲಸ ಅಂತ ಮಾಡಿ ಶ್ರೀಮಂತನಾಗಿರುವ ವ್ಯಕ್ತಿಗೂ ಒಂದು ಗಂಟೆನೂ ವಿರಾಮ ಸಿಕ್ಕಿರಲ್ಲ. ಹಾಗೆ ನೀವು ಬರೀ ವೃತ್ತಿ ಹಣ, ವೃತ್ತಿ ಹಣ, ವೃತ್ತಿ ಹಣ ಬದುಕೋದು ಇಲ್ಲವೇ ಇಲ್ಲ. ಬದುಕಿಗೆ ಕಾಲವೇ ಇಲ್ಲ. ನೀವು ಎಷ್ಟು ಕೋಟಿಗಳು ಸಂಪಾದನೆ ಮಾಡಿದರೂ ನೀವೇನು ಮಾಡಲ್ಲ, ಕೂಡಿಡ್ತೀರಷ್ಟೇ. ಕೂಡಿಟ್ಟ ಹಣ ನೀವು ಉಪಯೋಗಿಸೋದೇ ಇಲ್ಲ, ನೀವು ಸತ್ತೋಗ್ತೀರಿ. ನಿಮ್ಮ ಮಗ ಉಡಾಯಿಸ್ತಾನೆ. ಅವ ಸಂಪಾದನೆ ಮಾಡಿದ್ದಕ್ಕೆ ನೀವು ಚೆನ್ನಾಗಿ ಬದುಕಲಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡೋದಕ್ಕೆ ಅವನದರ ಬೆಲೆ ಗೊತ್ತಿಲ್ಲದೆ ಉಡಾಯಿಸಿದ, ಪ್ರಯೋಜನ ಏನಾಯಿತು? ಹೀಗಾಗಿ ನೀವು ಯಾವುದೋ ಒಂದು ಮಿತಿಯಲ್ಲಿರಬೇಕು. ಇಷ್ಟು ಸಾಕಾಯ, ಜಾಸ್ತಿ ಬೇಡ. ನಮ್ಗೆ ಗೊತ್ತೂ ಇಲ್ಲ ಇಲ್ಲಿ ತನಕ ಯಾಕೆ ಜಾಸ್ತಿ ಹಣ, ಕೋಟಿ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಏನು ಮಾಡಲ್ಲ, ಸತ್ತೋಗ್ತಾರ್ರಿ. ಕೃಷ್ಣ ಹೇಳ್ತಾನೆ, ಈ ವ್ಯಾಮೋಹಕ್ಕೆ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬಾರದು. ಇದು ಕೃಷ್ಣ ಹೇಳ್ತಕ್ಕಂಥ ಯೋಗ. ಮನಸ್ಸಿಗೆ ಸಂಬಂಧಪಟ್ಟಂತಹ ರೋಗವನ್ನು ನಿವಾರಣೆ ಮಾಡತಕ್ಕಂತಹ ಔಷಧಿ ಭಗವದ್ಗೀತೆಯಲ್ಲಿ ಉಂಟು. ಆದ್ದರಿಂದ ಚಿಂತನೆ ನಡೆದಿದ್ದು ಮೊದಲನೆಯ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ ಇದ್ರೆ, ನೋವಿನ ಯೋಗ ಅಂತ ಇದ್ರೆ ಅದು ಯೋಗ ಹೇಗಾಯಿತು? ವಿಷಾದವೇ ಒಂದು ಕಾರಣವೇ. ತಜ್ಞರು ಅದಕ್ಕೆ ಚಿಂತನೆ ಮಾಡಿದರು. ನೀವು ಯಾವುದೇ ಒಬ್ಬ ವ್ಯಕ್ತಿಯ ಹತ್ರ ಮಾತಾಡಿ, ಏನ್ರಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಏನೋ ಒಂದು ಸಮಸ್ಯೆ ಅಂತಾರೆ. ನೀವು ಯಾವುದೇ ವ್ಯಾಪಾರಸ್ಥರನ್ನು ಕೇಳಿ, ಒಟ್ಟಿಗೆ ಭೀಷಣಾಗಿರಲಿ, ಏನಪ್ಪ ವ್ಯಾಪಾರ ಚೆನ್ನಾಗಿದೆಯಾ? ಅಯ್ಯೋ ಯಾಕೆ ಬಂದೋ ಈ ವೃತ್ತಿ, ಏನು ಬಿಡ್ತಾರೆ, ಕೋಟಿಗಳು ಬರ್ತಾ ಇರುತ್ತೆ. ನೀವು ಯಾವುದೇ ವ್ಯಕ್ತಿಯನ್ನ ಆತ್ಮೀಯವಾಗಿ ಮಾತನಾಡಿಸಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಏನೋ ಒಂದು ಸಮಸ್ಯೆಯನ್ನು ಹೇಳ್ತಾರೆ. ಅದು ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿರುತ್ತೆ. ಹಾಗೆ ಸಮಸ್ಯೆಯನ್ನು ಹೇಳಿಕೊಂಡ ವ್ಯಕ್ತಿಗೆ ಭಗವದ್ಗೀತೆ ಔಷಧವನ್ನು ಕೊಡುತ್ತದೆ. ಯೋಗ ಅನ್ನತಕ್ಕಂಥ ಔಷಧವನ್ನು ಕೊಡುತ್ತದೆ. ಇದೆಲ್ಲ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತುಂಬ ವಿವರವಾಗಿ ವರ್ಣನೆ ಮಾಡ್ತಾರೆ. ಒಂದು 3-4 ವರ್ಷ ಹೋಗಬೇಕಾಗಿ 6ನೇ ಅಧ್ಯಾಯ. ಅಂದರೆ ಭವ ಅಂದರೆ ಈ ಭೂಮಿ, ಈ ಭೂಮಿಯಲ್ಲಿ ಉಂಟಾಗತಕ್ಕಂತಹ ರೋಗಗಳಿಗೆ ಭವ ರೋಗ ವೈದ್ಯ ಅಂತ ಈಶ್ವರನನ್ನು ಕರೀತಾರೆ. ಭವ ಅಂದರೆ ಈ ಬದುಕಿನ ರೋಗಕ್ಕೆ ಔಷಧವನ್ನು ಕೊಡತಕ್ಕ ವ್ಯಕ್ತಿ ಯಾರಯ್ಯ ಅಂದರೆ ಅವನು ಈಶ್ವರ. ಈಶ್ವರ ಔಷಧಿಯನ್ನು ಕೊಡುತ್ತಾನಂತೆ. ವೇದದಲ್ಲಿ ಈಶ್ವರನನ್ನ ಹಕೀಮ ಅಂತ ಕರೀತಾರೆ. ವೇದದಲ್ಲಿ ಈಶ್ವರನನ್ನ ಒಬ್ಬ ವೈದ್ಯ ಅಂತ ಕರೀತಾರೆ. ಆದರೆ ಭಗವದ್ಗೀತೆ ಯಾರು ಅಧ್ಯಯನ ಮಾಡುತ್ತಾರೋ, ಯಾರು ಇದನ್ನು ತಪಸ್ಸಿನಂತೆ ಗಣಿಸುತ್ತಾರೋ ಅವರಿಗೆ ಅವರ ವಿಷಾದವನ್ನು ನಿವಾರಣೆ ಮಾಡುತ್ತೆ. ಒಂದು ಕಟ್ಟಡ ನಿಂತಿದೆ ನೋಡಿ, ಗೋಡೆ. ಆ ಗೋಡೆ ನಮಗೆ ಕಾಣಿಸ್ತಾ ಇದೆ, ಆದರೆ ಆ ಗೋಡೆಯ ಭಾರವನ್ನು ಹೊತ್ತಿರತಕ್ಕಂತಹ ತಳಪಾಯ ನಮಗೆ ಕಾಣಿಸ್ತಾ ಇಲ್ಲ.
ತಳಪಾಯವಿಲ್ಲದೆ, ಕಣ್ಣಿಗೆ ಕಾಣಿಸದ ತಳಪಾಯವಿಲ್ಲದೆ ಗೋಡೆ ನಿಲ್ಲಲ್ಲ. ಯಾವನೇ ಒಬ್ಬ ಮನುಷ್ಯ ಸುಖವಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ, ಚೆನ್ನಾಗಿದ್ದಾನೆಯ ಅಂದರೆ ಅವನು ಆ ಚೆನ್ನಾಗಿರುವ ಸ್ಥಿತಿಗೆ ಬರುವುದಕ್ಕೆ ಮುನ್ನ ವಿಷಾದದಿಂದ ಕೂಡಿರುತ್ತಾನೆ. ಎಲ್ಲರೂ, ಅವನು ವ್ಯಾಪಾರಸ್ಥ ಆಗಿರಲಿ, ಸಂಗೀತಗಾರ ಆಗಿರಲಿ, ಭಾಷಣಕಾರ ಆಗಿರಲಿ, ವೇದ ಮಂತ್ರ ಹೇಳ್ತಕ್ಕಂಥವನಾಗಲಿ, ರಾಜಕಾರಣಿ ಆಗಿರಲಿ, ಈ ಹೊತ್ತು ಸುಖವಾಗಿದ್ದಾನೆ ಅಂದರೆ ಹಿಂದಿನ ವರ್ಷಗಳಲ್ಲಿ ಅವನು ಕಷ್ಟಪಟ್ಟಿದ್ದಾನೆ ಅಂತಲೇ, ಒದ್ದಾಡಿದ್ದಾನೆ ಅಂತಲೇ. ನೀವು ಕಷ್ಟಪಡದೆ ಸುಖ ಸಿಗಲ್ಲ. ಕಷ್ಟಪಡಲೇಬೇಕು. ಯಾವುದೇ ವಿಷಯದಲ್ಲಿ ನಿಮಗೆ ಅಧಿಕಾರ ಬರಬೇಕಾಗಿದ್ರೆ, ಯಾವುದೇ ವಿಷಯದಲ್ಲಿ ನೀವು ತಜ್ಞರಾಗಬೇಕಾಗಿದ್ರೆ, ಒಳ್ಳೆ ಸಾರು ಮಾಡಬೇಕಾಗಿದ್ರೆ ತಪಸ್ಸು ಮಾಡಬೇಕು. ಒಳ್ಳೆ ಹಾಡು ಹೇಳಬೇಕಾದ್ರೆ ತಪಸ್ಸು ಮಾಡಬೇಕು. ತಪಸ್ಸು ಸ್ವಾಧ್ಯಾಯ ಎರಡು ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ. ಇಲ್ಲಿ ಉಪನ್ಯಾಸಕ್ಕೆ ಒಂದಷ್ಟು ಜನ ಇದ್ದೀರಿ, ಸಂಗೀತಗಾರರು ಒಂದಷ್ಟು ಜನ ಇದ್ದೀರಿ, ಬೇರೆ ಅಡುಗೆ ಮಾಡೋರಿದ್ದೀರಿ, ಅಡುಗೆ ಮನೆಯಲ್ಲಿ ಮಾಡ್ತೀವಿ. ಸಂಗೀತಕಾರನೊಬ್ಬ ಅಥವಾ ವೇದಾಧ್ಯಯನವನ್ನು ಮಾಡತಕ್ಕವನೊಬ್ಬ ಅಥವಾ ನನ್ನ ಹಾಗೆ ಉಪನ್ಯಾಸವನ್ನು ಮಾಡತಕ್ಕವನೊಬ್ಬ ಒಂದು ದಿವಸಕ್ಕೆ ಇಷ್ಟು ಗಂಟೆ ತಪಸ್ಸು ಮಾಡಬೇಕು. ಸುಮ್ಮನೆ ನಾನು ಒಂದು ಕೂತ್ಕೊಂಡು ಉಪನ್ಯಾಸ ಕೊಡೋಕ್ಕಾಗಲ್ಲ. ನಾನು ತಪಸ್ಸು ಮಾಡಬೇಕು. ನಾನು 30 ವರ್ಷದಿಂದ ತಪಸ್ಸು ಮಾಡ್ತಾನೆ. ಒಂದು ದಿವಸಕ್ಕೆ ಕನಿಷ್ಠ 4-5 ಗಂಟೆ ಕುಳಿತು ತಪಸ್ಸು ಮಾಡುತ್ತೇನೆ. ಮುದುಕ ನಾನು. ಯುವಕರು ಎಷ್ಟು ತಪಸ್ಸು ಮಾಡಬೇಕು? ಅದರೊಳಗೂ ವಿದ್ಯಾರ್ಥಿಗಳೇ ಆಗಿರುವವರು ಎಷ್ಟು ತಪಸ್ಸು ಮಾಡಬೇಕು ಅಲ್ವೇನ್ರಿ? ಆ ತಪೋಭೂಮಿಗೆ ನಿಮ್ಮನ್ನು ಸಿದ್ಧ ಮಾಡಲಿಕ್ಕೆ ಬಂದಿರತಕ್ಕಂಥ ಔಷಧಿ ಭಗವದ್ಗೀತೆ. ಆದ್ದರಿಂದ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ವಿಷಾದವನ್ನು ಕಳೆದು ಯೋಗವನ್ನು ಸ್ಥಾಪನೆ ಮಾಡಿ 18ನೇ ಅಧ್ಯಾಯದ ಹೊತ್ತಿಗೆ ಮೋಕ್ಷ ಸನ್ಯಾಸ ಯೋಗ ಅಂತ ಕರೀತಾರೆ. 18ನೇ ಅಧ್ಯಾಯ. ನಿಮಗೆ ಇರತಕ್ಕಂಥ ಲೌಕಿಕ ತಾಪತ್ರಯಗಳನ್ನು, ನಿಮಗೆ ಇರತಕ್ಕಂಥ ದೈಹಿಕ ನೋವುಗಳನ್ನು, ನಿಮಗೆ ಇರತಕ್ಕಂಥ ಆರ್ಥಿಕ ಸಂಕಷ್ಟಗಳನ್ನು, ನಿಮಗೆ ಇರತಕ್ಕಂಥ ಕೌಟುಂಬಿಕ ಕಲಹಗಳನ್ನು, ನಿಮಗೆ ಇರತಕ್ಕಂಥ ಮಾನಸಿಕ ವ್ಯಾಧಿಯನ್ನು ಭಗವದ್ಗೀತೆ ಎನ್ನತಕ್ಕಂತಹ 700 ಶ್ಲೋಕಗಳ ಪಠಣದಿಂದ ನಿವಾರಣೆ ಆಗುತ್ತೆ, ಆಗಿದೆ. 1000 ಜನಕ್ಕೆ ನಾನು ಹೇಳಿದ್ದೀನಿ, 1000 ಜನ ಉತ್ತರ ಕೊಟ್ಟಿದ್ದಾರೆ, ಹೌದು ಅಂತ ಒಪ್ಕೊಂಡಿದ್ದಾರೆ. ಆದರೆ ನಿರೀಕ್ಷಣೆ ಏನು ಅಂದರೆ ನೀವು ನಿಷ್ಠೆಯಿಂದ ಇರಬೇಕು, ಶ್ರದ್ಧೆಯಿಂದ ಇರಬೇಕು, ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಬರೀ ಅಧ್ಯಯನ ಸಾಕು, ಸಾಕ್ಷಾತ್ಕಾರ ಆಗಬೇಕು. ಭಗವದ್ಗೀತೆ ಕೃಷ್ಣನ ಜೊತೆ ನೀವು ಮಾತಾಡ್ಬಿಡ್ಬೇಕು. ಕೃಷ್ಣ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು. ನೀವು ತಪಸ್ಸು ಮಾಡಿದ್ರೆ ಕಾಣಿಸ್ತಾನೆ. ನಾನು ಎಷ್ಟೋ ಕಡೆ ಉಪನ್ಯಾಸ ಕೊಟ್ಟಿದ್ದೀನಿ. ಒಂದೊಂದು 20 ದಿವಸ ಉಪನ್ಯಾಸ ಕೊಡ್ತೀನಿ, 28 ದಿವಸ ಕೊಡ್ತೀನಿ. ನಾನು ಹೇಳ್ತೀನಿ, ನೀವು ಶ್ರದ್ಧೆಯಿಂದ ಕುಳಿತುಕೊಂಡು ನನ್ನ ಉಪನ್ಯಾಸವನ್ನು ಆಲಿಸಿದರೆ ನಿಮಗೆ ಕೃಷ್ಣ ಕಾಣ್ತಾನೆ. 10 ದಿವಸಕ್ಕೆ ಎಷ್ಟೋ ಜನ ಕಂಡಿದ್ದಾನೆ ಅಂತ ನನಗೆ ಕಂಡಿರಲ್ರಿ. ನಾನು ಮಾತಾಡ್ತೀನಿ, ನಾನು ನಿಮ್ಮನ್ನು ನೋಡ್ತಿರ್ತೀನಿ. ಎಷ್ಟೋ ಜನ ನನ್ನ ತಲೆಯಲ್ಲಿ ಕೃಷ್ಣ ಕಾಣಿಸ್ತೀನಿ ಅಂತ ಹೇಳ್ತಾರೆ, ಗಣೇಶ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಅದು ನಿಮ್ಮ ಶಕ್ತಿ, ಅದು ನಿಮ್ಮ ತಪಸ್ಸು, ಅದು ನಿಮ್ಮ ಪ್ರಭಾವ. ಇದು 700 ಮಂತ್ರಗಳು, ಬಹಳ ದೊಡ್ಡ ಗ್ರಂಥ. ಆ ಅರ್ಥದಲ್ಲಿ ಮಂತ್ರ ಒಂದು ಪುಟಾಣಿದ ಒಂದು ಸಾಲವು 24 ಅಕ್ಷರಗಳ ಜಾಸ್ತಿ ಅಂತ ಇರುತ್ತೆ. ಇದು ಹಾಗಲ್ಲ, ಇದು ಮಂತ್ರ ಮಾಲೆ, ಮಾಲಾ ಮಂತ್ರ ಅಂತ ಕರೀತಾರೆ. ಲಲಿತಾ ಸಹಸ್ರನಾಮ ಮಾಲಾ ಮಂತ್ರ, ಭಗವದ್ಗೀತೆ ಮಾಲಾ ಮಂತ್ರ, ರುದ್ರ ಮಾಲಾ ಮಂತ್ರ. 1-2 ಮಂತ್ರಗಳಲ್ಲ, ಒಟ್ಟೊಟ್ಟಿಗೆ ಇರುತ್ತೆ. 165 ಮಂತ್ರಗಳು ಸೇರಿ ಒಂದು ರುದ್ರ ಅಂತಾರೆ. 700 ಶ್ಲೋಕಗಳು ಸೇರಿ ಒಂದು ಭಗವದ್ಗೀತೆ ಆಗಿದೆ. 365 ಸಾಲುಗಳು ಸೇರಿ ಒಂದು ಲಲಿತಾ ಸಹಸ್ರನಾಮ.
ಅಂದರೆ ಇವುಗಳನ್ನ, ಈ ಮಾಲಾಮಂತ್ರಗಳನ್ನ, ಅಂದರೆ ಭಗವದ್ಗೀತೆ ವಿಷಯದಲ್ಲಿ ಹೇಳ್ತಾ ಇದೆ, ಉಳಿದಿದ್ದು ಸೇರಿ ಈ ಮಾಲಾಮಂತ್ರಗಳನ್ನ ಯಾರು ದೈನಂದಿನ ಕ್ಷಿಪ್ರ ಕ್ಲುಪ್ತ ಕಾಲದಲ್ಲಿ ಅಧ್ಯಯನ ಮಾಡುತ್ತಾರೋ, ಅಧ್ಯಯನ ಅನ್ನೋದು ಬಹಳ ವಿಶೇಷವಾದ ಪದ, ಓದೋದಲ್ಲ, ಬರೀ ಓದೋದು ಬೇರೆ. ನನಗೆ ಬೆಳಗ್ಗೆ ನಾಗರಾಜ್ ಹೇಳ್ತಾ ಇದ್ದೆ, ರುದ್ರನನ್ನ ಹೇಳೋರು 10,000 ಜನ ಸಿಗ್ತಾರೆ, ಆದರೆ ರುದ್ರವನ್ನು ಅರ್ಥ ಮಾಡಿಸುವವರು ಸಿಗುವುದು ನಿಮಗೆ ಬಹಳ ಕಷ್ಟ. ಅರ್ಥವತ್ತಾಗಿ ರುದ್ರವನ್ನು ಅಧ್ಯಯನ ಮಾಡಬೇಕು. ನಮಸ್ತೆ ರುದ್ರಮನ್ಯವೌತೋ ದೈಷವೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಂ ಉತತೆ ನಮಃ. ಮೊಟ್ಟ ಮೊದಲನೇ ಮಂತ್ರ. ಈ ಮಂತ್ರ ಕಷ್ಟಪಟ್ಟರೆ ನೀವೊಂದು 10 ದಿವಸ ಪ್ರಯತ್ನ ಪಟ್ಟರೆ 11 ದಿವಸ ನಾನು ಹೇಳಿದಾಗೆ ಹೇಳ್ತೀನಿ. ಅಥವಾ ಸರಾಗ ಅಂತ ಒಂದಿರುತ್ತೆ, ಸಸ್ವರ ಅಂತ, ಅದು ಹೇಳೋದು ಬೇರೆ ವಿಧಾನ. ಕಷ್ಟಪಟ್ಟರೆ ಮಾಡ್ತೀರಿ. ಆದರೆ ರುದ್ರಮನ್ಯವೌತೋ ದೈಷವೇ ನಮಃ ಅಂದ್ರೆ ಅರ್ಥ ಏನು? ಯಾಕೆ ಅರ್ಥ ಬಂತು ಅನ್ನುವುದನ್ನು ಅಧ್ಯಯನ ಮಾಡುವುದು ತಪಸ್ಸು. ಹಾಗೆ ನೀವು ಲಲಿತಾ ಸಹಸ್ರನಾಮವನ್ನ, ಈ ಉದಾಹರಣೆಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾವ ಚತುರ್ಬಾಹು ಸಮನ್ವಿತ, ಈ ಲಲಿತಾ ಸಹಸ್ರನಾಮವನ್ನು ಓದ್ತೀರಿ. ಓದುವುದು ಬೇರೆ, ಅಧ್ಯಯನ ಮಾಡುವುದು ಬೇರೆ. ಅಧ್ಯಯನಕ್ಕೂ ಓದುವುದಕ್ಕೂ ವ್ಯತ್ಯಾಸ ಏನಪ್ಪ? ಉದಾಹರಣೆ ಇದನ್ನೇ ತಗೊಂಡ್ರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಮೊಟ್ಟ ಮೊದಲನೇ ಸಾಲು. ಶ್ರೀಮಾತೆ, ಶ್ರೀ ಮಹಾರಾಜ್ಞಿ ಮಹಾರಾಣಿ, ಶ್ರೀಮತ್ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವಾಗೆ, ಅದರರ್ಥ ಮೇಲ್ನೋಟಕ್ಕೆ. ಅದು ಓದೋದು. ಅಧ್ಯಯನ ಅಂದರೆ ಹಾಗಲ್ಲ. ಆ ಸಾಲಿನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಆ ವಶಿನ್ಯಾದಿ ದೇವತೆಗಳು ಅಡಗಿಸಿಬಿಟ್ಟಿದ್ದಾರೆ. ಶ್ರೀಮಾತಾ ತಾಯಿ, ಸೃಷ್ಟಿಯ ಸಂಕೇತ ಆಯಿತು. ಲಲಿತಾದೇವಿ ಎನ್ನತಕ್ಕಂತಹ ಮಹಾತಾಯಿ ಬರೀ ಮಾತೆ ಅಲ್ಲ, ಶ್ರೀಮಾತ, ಇಡೀ ಪ್ರಪಂಚಕ್ಕೆ ಮಾತೆ. ಶ್ರೀ ಮಹಾರಾಜ್ಞಿ ಅಂದರೆ ನಿಮ್ಮನ್ನು ಪೋಷಣೆ ಮಾಡತಕ್ಕಂಥ ಶಕ್ತಿ. ಶ್ರೀಮಾತಾ ಸೃಷ್ಟಿ, ಶ್ರೀ ಮಹಾರಾಜ್ಞಿ ಪೋಷಣೆ ಮಾಡತಕ್ಕಂಥ ವಿಷ್ಣುವಿನ ಅಂಶ. ಶ್ರೀಮತ್ ಸಿಂಹಾಸನೇಶ್ವರಿ, ನೀನು ಸಿಂಹಾಸನದಲ್ಲಿ ಕೂತಿದೆಯಾ. ಸಿಂಹಾಸನದಲ್ಲಿ ಸಿಂಹದ ಮುಖವನ್ನು ಹೊಂದಿರತಕ್ಕಂಥ ಆಸನ. ಸಿಂಹ ಅಂದರೆ ಹಂಸಿ, ಮೇಲ್ ಬಿದ್ದು ಜಿಂಕೆ ಸಿಡಿದು ಹಾಕತ್ತೆ, ಆನೆಯ ಮಸ್ತಕವನ್ನು ಹೊಡೆದಾಕತ್ತೆ, ಅಂದರೆ ಸಾವು, ಮೃತ್ಯು. ಸೃಷ್ಟಿ ಸ್ಥಿತಿ ಲಯಗಳನ್ನು ಮೂರನ್ನೂ ಸೇರಿಸಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಈ ರೀತಿಯ ಅರ್ಥವನ್ನು ಪ್ರತಿ ಸಾಲಿನಲ್ಲಿಯೂ ಗುಪ್ತವಾಗಿ ಇಡಲಾಗಿದೆ. ಈ ರೀತಿಯ ಅಂತರ್ದರ್ಶನವನ್ನು ಪ್ರತಿ ಮಂತ್ರದಲ್ಲಿಯೂ ರುದ್ರದಲ್ಲಿ ಇಡಲಾಗಿದೆ. ಈ ರೀತಿಯ ಅಂತರ್ದರ್ಶನದ ಸಾಫಲ್ಯವನ್ನ ಭಗವದ್ಗೀತೆಯ ಪ್ರತಿ ಶ್ಲೋಕದಲ್ಲಿಯೂ ಅಡಗಿಸಿ ಇಡಲಾಗಿದೆ. ಮತ್ತು ಭಗವದ್ಗೀತೆಯ ಮಂತ್ರಗಳಲ್ಲಿ ಪ್ರತಿ ಶ್ಲೋಕದಲ್ಲಿಯೂ ಯಾವುದೋ ಒಂದು ಬೀಜಾಕ್ಷರ ಇದೆ. ಈ ರೀತಿ ಅತ್ಯಂತ ಗಹನವಾದದ್ದು, ಅತ್ಯಂತ ರಹಸ್ಯಭರಿತವಾದದ್ದು, ಅತ್ಯಂತ ಪ್ರಭಾವಕಾರಿಯಾದದ್ದು ಈ ಮೂರು. ಒಂದು ಭಗವದ್ಗೀತೆ, ಒಂದು ಲಲಿತಾ ಸಹಸ್ರನಾಮ, ಒಂದು ರುದ್ರ. ಈ ಮೂರನ್ನು ಯಾರು ತಪಸ್ವಿಯಾಗಿ ಆಚರಿಸುತ್ತಾರೋ ಅವ್ರಿಗೆ ಸಮಸ್ಯೆ ಇಲ್ಲದೆ ಇರುವ ಸಮಸ್ಯೆಗಳೆಲ್ಲ ಹೋಗ್ಬಿಡುತ್ತೆ. ಬಹಳ ಸರಳವಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಹೋಗಿರೋ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಇದು ಸುಮ್ಮನೆ ಅಷ್ಟೊಂದು ಜನ, ಕೋಟಿ ಜನ ಮಾಡಲ್ಲ ಅದನ್ನ. ಭಗವದ್ಗೀತೆ ಪಾರಾಯಣವನ್ನು ನಿನ್ನೆ ನಾನು ಹೇಳ್ತಾ ಇದ್ದೆ, ನಮ್ಮಲ್ಲಿ ಭಗವದ್ಗೀತೆಯ ಪಾರಾಯಣವನ್ನ ಒಂದು ದಿವಸಕ್ಕೆ ಒಂದು 10 ಶ್ಲೋಕ ಕಡಿಮೆ ಇದೆ. ಒಂದು 10 ಶ್ಲೋಕವನ್ನೂ ಓದದೆ ಮಲಗುವವರಿಲ್ಲ.
ಅಂದರೆ ಕೋಟ್ಯಂತರ ಮಂದಿ, ಕೋಟಿ ಕೋಟಿ ಮಂದಿ ಈ ದಿವಸ ಭಗವದ್ಗೀತೆಯನ್ನು ಓದ್ತಾರೆ, ದ್ವೈತಾಶಾಸ್ತ್ರವನ್ನು ಪಾರಾಯಣ ಮಾಡ್ತಾರೆ, ರುದ್ರ ಪಠಣವನ್ನು ಮಾಡುತ್ತಾರೆ. ಆದರೆ ಸಮಸ್ಯೆ ಇರೋದು ಬರೀ ಓದುವುದರಲ್ಲಿ ನಿಲ್ಲುತ್ತೆ ಆಗಲಿ ಅಧ್ಯಯನಕ್ಕೆ ಹೋಗುವುದಿಲ್ಲ. ನನಗೊಬ್ಬ ಶಿಷ್ಯ ಇದ್ದ. ಅವನು ಒಂದ್ಸಲ ನನ್ನ ಹತ್ರ ಬಂದು ಹೇಳಿದ, ಗುರುಗಳೇ, ಕೃಷ್ಣ ಏನು ಮಾತಾಡ್ಬಿಟ್ಟಿದ್ದಾನೆ, ನಮಗೆ ಅರ್ಥನೇ ಆಗೋದಿಲ್ಲ, ಅರ್ಜುನ್ ತಲೆ ಕೆಡಿಸ್ಬಿಟ್ಟಿದ್ದಾನೆ, ಈ ನೂರಾರು ಪ್ರಶ್ನೆಗಳಿವೆ ಭಗವದ್ಗೀತೆ ಬಗ್ಗೆ, ನನಗೆ ಸಮತ್ವೇ ಇಲ್ಲ, ಒಂದು ಕಡೆ ಯೋಗ ಮಾಡುವಂತ, ಒಂದು ಕಡೆ ಮಾಡಲ್ಲ ಅಂತ ಹೇಳ್ತಾನೆ. ಏನೇನೋ ಹೇಳ್ಬಿಡ್ತಾನೆ, ನನಗೆ ಭಗವದ್ಗೀತೆ ಅರ್ಥನೇ ಇಲ್ಲ, ನೀನು ಅಧ್ಯಯನ ಮಾಡಿದ್ದೀನಪ್ಪ ಅಂತ. 10 ಸಲ ಓದಿದ್ದೀನಿ. ಅವನು 10 ಸಲ ಓದೋದ್ರಿಂದ ನನಗೆ ದೊಡ್ಡದಲ್ಲ, ನಾನು 10,000 ಸಲ ಓದ. 10 ಸಲ ಓದೋದ್ರಿಂದ ದೊಡ್ಡದಲ್ಲ. ಅಧ್ಯಯನ ಮಾಡಿದ್ದೀಯೋ? ಅಧ್ಯಯನ ಅಂದ್ರೆ ಏನು ಅಂತ, ನಿನಗೆ ಯಾರ ಉಪನ್ಯಾಸ ರುಚಿಸುತ್ತದೆಯೋ, ಯಾರು ಪಾಠ ಮಾಡಿದರೆ ನಿನಗೆ ಇಷ್ಟವಾಗುತ್ತೋ ಅಂಥವರ ಹತ್ರ ಕುಳಿತುಕೊಂಡು ಒಂದೊಂದೇ ಶ್ಲೋಕವನ್ನ ನಿಧಾನವಾಗಿ ಆಲಿಸು. ಅವರು ಕೊಟ್ಟಂಥ ಅರ್ಥಗಳನ್ನ ಮನನ ಮಾಡು. ಇದಾದ ಮೇಲೆ ಮುಗೀತಲ್ಲಿ ಮೊದಲನೇ ಹಂತ, ಅದನ್ನ ಶ್ರವಣ ಅಂತ ಕರೀತಾರೆ. ಮನೆಗೆ ಹೋದ ಮೇಲೆ ಯಾವ ವ್ಯಕ್ತಿಯ ಉಪನ್ಯಾಸವನ್ನ ನೀವು ಕೇಳಿರುತ್ತೀರೋ ಅದನ್ನು ಚಿಂತಿಸಬೇಕು. ಅದಕ್ಕೆ ಹೇಳಿದ್ವಿ ಇದು ತಪಸ್ಸು ಅಂತ, ಸುಮ್ಮನೆ ಕಥೆ ಅಲ್ಲ ಇದು. ಚಿಂತಿಸಬೇಕು, ಅದನ್ನು ಮನನ ಅಂತ ಕರೀತಾರೆ. ಮೊದಲು ಶ್ರವಣ ಮಾಡಿದಿರಿ, ಆಮೇಲೆ ಮನನ ಮಾಡಿದಿರಿ, ಮೂರನೆಯದಾಗಿ ನಿಧಿಧ್ಯಾಸನವನ್ನು ಮಾಡಬೇಕು. ಒಂಥರ ಧ್ಯಾನ ಇದ್ದಾಗ ಚಿಂತನೆ ಮಾಡಬೇಕು ಅದರ ಬಗ್ಗೆ. ಹೀಗೆ ಹೇಳಿದರೆ ಅದರ ನೋಡ್ರಿ, ಭಗವದ್ಗೀತೆ ಅನ್ನೋದು 5,000 ವರ್ಷಗಳಿಂದ ಇದೆ. ಈ 5,000 ವರ್ಷಗಳಿಂದ ನನ್ನಂತ ಕುರಿಗಳು ಲಕ್ಷಾಂತರ ಜನ ಉಪನ್ಯಾಸ ಕೊಟ್ಬಿಟ್ಟಿದ್ದಾರೆ, ಈಗಲೂ ಉಪನ್ಯಾಸ ಕೊಡ್ತಾ ಇರ್ತಾರೆ. ಅದು ಹೊಸ ಹೊಸದಾಗೇ ಕಾಣುತ್ತೆ ಎಲ್ರಿಗೂ. ಈ ಹೊತ್ತು ನಾನು ಭಗವದ್ಗೀತೆಯ ಉಪನ್ಯಾಸವನ್ನು ಮುಗಿಸಿ ಹೋದರೆ ನಾಳೆ ಇನ್ನೊಬ್ಬರನ್ನು ಕರ್ಕೊಂಡು ಬನ್ನಿ, ಅವ್ರು ನಾನು ಹೇಳಿದ್ದನ್ನೆಲ್ಲ ಬಿಟ್ಟು ಇನ್ನೊಂದು ಥರ ಹೇಳ್ತಾರೆ. 1000 ಜನ 1000 ತರಹ ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನ ಮಾಡುತ್ತಾರೆ. ಯಾಕೆಂದ್ರೆ ಅದರೊಳಗ ಶಕ್ತಿ ಇದೆ. ಭಗವದ್ಗೀತಾ ಮಂತ್ರಗಳಲ್ಲಿ ಅಂತಹ ತನ್ಮಯವಾದ ಶಕ್ತಿ ಇದೆ. ಇಲ್ಲಿ ತನಕ ಯಾರ್ಯಾರು ಏನೇನು ಊಹಿಸಿದ್ದಾರೋ ಅದನ್ನ ಬಿಟ್ಟು ಹೊಸದಾಗೆಲ್ಲ ಕಾಣ್ತಾ ಇರ್ತೇವೆ. 5,000 ವರ್ಷಗಳಾದರೂ ಪತ್ರಿಕೆಗಳಲ್ಲಿ ಬರತಕ್ಕಂಥ ಒಂದು ಕವನ ಒಂದು ವಾರದಲ್ಲಿ ಸಹ ಬಿಡುತ್ತೆ. 5,000 ವರ್ಷಗಳಾದರೂ ಇದು ಇಡೀ ಪ್ರಪಂಚವನ್ನು ವ್ಯಾಪನೆ ಮಾಡುತ್ತೆ ಭಗವದ್ಗೀತೆ. ಹೀಗಾಗಿ ಈ ಭಗವದ್ಗೀತೆ ಈ ಖ್ಯಾತಿಯ ಹಿನ್ನೆಲೆಯಲ್ಲಿ ಅರ್ಜುನ ವಿಷಾದ ಯೋಗ ಅನ್ನೋದು ನಮ್ಮ ಸ್ಥಿತಿ. ಅಂದರೆ ನಮಗೆ ಭಗವದ್ಗೀತೆ ಅರ್ಥ ಆಗಲ್ಲ, ಬಹಳ ಕಷ್ಟ. ಕಷ್ಟವಾಗಿರತಕ್ಕಂಥ ಭಗವದ್ಗೀತೆ ಮುಂದೆ ನೀವು ಕಷ್ಟ 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 ಅಂದರೆ ಸುಲಭ ಆಗಲ್ಲ. ತಪಸ್ಸು ಮಾಡಬೇಕು. ಯಾಕೆ ಅರ್ಥ ಆಗಲ್ಲ ನೋಡೋಣ ಅಂತ ತಿಳ್ಕೋಬೇಕು. ಮೊದಲನೇದಾಗ ಆಸಕ್ತಿ ಬರಬೇಕು, ಎರಡನೇದಾಗ ನಿಮ್ಮ ಭಗವದ್ಗೀತೆ ಸಿಗಬೇಕು, ಮೂರನೇದಾಗ ಚರ್ಚೆ ಮಾಡಬೇಕು, ನಾಲ್ಕನೇದಾಗ ಅದರ ಮುಂದೆ ಪುಟ್ಟಿಡಿದು ಕೂತ್ಕೋಬೇಕು. ಹಾಗೆ ನೀವು ಭಗವದ್ಗೀತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆದರೆ ನಾನು ಪ್ರಾರಂಭದಲ್ಲಿ ಹೇಳಿದಂತಹ ಮಾನಸಿಕ ವ್ಯಾಧಿ ಎನ್ನುವುದು ಹೋಗುತ್ತೆ. ನಿಮಗೆ ಈರ್ಷ್ಯೆ ಅನ್ನೋದೇ ಇರಲ್ರಿ, ನಿಮಗೆ ಸಿಟ್ಟು ಅನ್ನೋದೇ ಬರೋದಿಲ್ಲ. ನಿಮ್ಮ ಕಾಮನೆಗಳು ಯಾವುದೋ ಒಂದು ಮಿತಿಯಲ್ಲಿ ನೀವು ಅನುಭವಿಸ್ತೀರೇ ಆಗಲಿ, ದುಷ್ಕಾಮನೆಗಳು ನಿಮ್ಮಲ್ಲಿ ಇರುವುದಿಲ್ಲ. ಅಧಾರ್ಮಿಕ ಕ್ರಿಯೆಗಳನ್ನು ನೀವು ಮಾಡುವುದಿಲ್ಲ. ಭಗವದ್ಗೀತೆಯನ್ನು ಅನುಭವಿಸುವ ಯಾರು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಭಗವಂತನ ವಾಣಿಯಾಗಿ ನಾವು ಭಗವದ್ಗೀತೆಯನ್ನು ತಗೊಳ್ಳೋದ್ರಿಂದ ಮೊದಲನೆಯ ಅಧ್ಯಾಯ ನಮ್ಮ ಸ್ಥಿತಿಯನ್ನು ತೋರಿಸ್ತಾ ಇದೆ. ನಮ್ಮ ಸ್ಥಿತಿ, ನಾವು ಏನು ಬಹಳ ದೊಡ್ಡವರಾಗಿಲ್ಲ, ಬಹಳ ದೊಡ್ಡ ದಾರ್ಶನಿಕರಾಗಿಲ್ಲ, ಮುಕ್ತರಾಗಿಲ್ಲ, ಎಲ್ಲ ಸಮಸ್ಯೆಗಳು ಇದೆ. ನಮ್ಮನ್ನೆಲ್ಲ ಪ್ರತಿನಿಧಿಸಿ ಅರ್ಜುನ ಮಾತಾಡ್ತಾ ಇದ್ದಾನೆ. ಅರ್ಜುನನಿಗೂ ಈ ಎಲ್ಲ ಸಮಸ್ಯೆಗಳು ಇವೆ.
ಆದ್ದರಿಂದ ಇವನು ಗೋಳಾಡ್ತಾನೆ. ಗೋಳಾಡಲಿಕ್ಕೆ ಅವನಿಗೆ ಅವನ ಗೋಳಾಟವನ್ನು ಕೇಳಿಸಿಕೊಳ್ಳಲಿಕ್ಕೆ ಒಬ್ಬ ಕೃಷ್ಣ ಇದ್ದಾನೆ. ನಮಗೆ ನಮ್ಮ ಗೋಳಾಟವನ್ನು ಕೇಳಿಸಿಕೊಳ್ಳಲಿಕ್ಕೆ ಭಗವದ್ಗೀತೆಯ ಪುಸ್ತಕ ಇದೆ. ಹೀಗಾಗಿ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ಮಹಾಸಾಹಸಿ ಅರ್ಜುನ. ಅಂಥವನಿಗೆ ಗೋಳು ಬಂದ್ಬಿಡ್ತಲ್ಲ. ಯಾಕೆ ಗೋಳು ಬಂತು ಅದನ್ನೆಲ್ಲ ನಾನು ಮಾತಾಡ್ತೀನಿ. ಯಾಕೆ ಸಾಧ್ಯ ಆಗುತ್ತೆ ಈ ಗೋಳು ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಹೋಲಿಕೆ ಇಲ್ಲದೆ ಇದ್ದರೆ ಬಹಳ ಸರಳವಾದ್ರಿ ಇದು. ನಾನು ಇನ್ನೊಬ್ಬರ ಜೊತೆ ನನ್ನ ಹೋಲಿಸ್ಕೋಬಾರ್ದು. ನಿಮ್ಮಲ್ಲಿ ಎಷ್ಟೊಂದು 10,000 ಇದೆ, ಇನ್ನೊಬ್ಬರ ಹತ್ರ 10 ಕೋಟಿ ಇರಲಿ, ನೀವು ಯಾಕೆ ಯೋಚನೆ ಮಾಡ್ತೀರಿ? ಅವನ ದುಡ್ಡ ಒಂದು ಅವನ ಹಣೆ ಬರಹ, ನೀವು ಯಾಕೆ ಅದಕ್ಕೆ ಹೋಲಿಸ್ಕೊಳ್ತೀರಿ? ನೀವು ಸುಖವಾಗಿದ್ದೀರಿ 10,000ದಲ್ಲಿ, ಸುಖವಾಗಿರಬಹುದು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಈ ಕ್ಷಣಕ್ಕೂ ಅತ್ಯಂತ ಅಗ್ಗವಾದ್ದೇನಪ್ಪ ಅಂದರೆ ಊಟ. ಆಹಾರ ಪದಾರ್ಥಗಳು ನೀವೇನೇ ಜಾಸ್ತಿ ಆಗಿದೆ ಅಂತೀರಿ, ಬೇರೆಯ ಖರ್ಚುಗಳಿಗೆ ಹೋಲಿಸಿದರೆ ಊಟ ಬಹಳ ಕಡಿಮೆ ಖರ್ಚಾಗುತ್ತೆ. ಉಡುಗೆ ಏನು ಮಹಾ ಖರ್ಚಾಗಲ್ಲ. ಅತ್ಯಂತ ಆಸಕ್ತಿ ಇದ್ದು ಅದೇ ಜೀವನದ ಗುರಿ ಅಂತ ಅಲ್ಲದೆ ಇದ್ರೆ ಊಟ ಮತ್ತು ಉಡುಗೆ ಜೊತೆಗೆ ಇರ್ತೀರಿ. ಎಲ್ಲೋ ಇರ್ತೀರಿ ನೀವು. ಸ್ವಂತ ಮನೆಯೇ ಆಗ್ಬೇಕಾಗಿದೆ ನಿಮಗೆ. ನನಗೆ ಇವತ್ತಿನ ತನಕ ಸ್ವಂತ ಮನೆ ಬೇಕು ಅಂತ ಅನ್ಸೇ ಇಲ್ಲಪ್ಪ. ಯಾಕೆಂದ್ರೆ ನಮ್ಮಪ್ಪ ಸ್ವಂತ ಮನೆಯಲ್ಲಿ ಸತ್ರು, ಏನು ತಗೊಂಡೋಗ್ಲಿಲ್ಲ. ಅವರು ಕೂಟ್ ಸುಟ್ಟಾಗಿದ್ವಿ. ಅವರು ಶ್ರೀರಾಮಚಂದ್ರ ಅಂತ ನಾನು 1000 ಸಲ ಹೇಳ್ತೀನಿ. ನಮ್ಗೆ ತುಂಬ ಆದರ್ಶ ಅಂತ. ಅವರು ಸತ್ರು. ಆ ರಾಮಾಯಣದ ವಾಲ್ಮೀಕಿನೂ ಸತ್ರು. ಈ ಭಗವದ್ಗೀತೆ ಬರೆದ ವ್ಯಾಸ ಮಹರ್ಷಿಗಳು ಸತ್ರು. ಸಾವು ಅನ್ನುವುದು ನನ್ನ ಕಣ್ಣಿನ ಮುಂದೆ ಶತಸಿದ್ಧವಾಗಿದ್ದಾಗ ನೀವು ಸ್ವಂತ ಮನೆ ಕಟ್ಟಿ ಯಾಕೆ ಒದಾಡ್ತೀರಿ? ನಂಗೆ ಗೊತ್ತಿಲ್ಲ. ಸ್ವಂತ ಮನೆ ಕಟ್ಲಿಕ್ಕೆ ನೀವು ದುಡ್ಡು ಯಾಕೆ ಕಟ್ಟರಪ್ಪ? ಸಮಸ್ಯೆ ಇದೆ. ದುಡ್ಡಿಲ್ಲದೆ ಇದ್ದಾಗ ಬ್ಯಾಂಕ್ನಿಂದ ಸಾಲ ತಗೊಳ್ತೀವಿ. ನಾನು ಇದೆಲ್ಲ ನೋಡಿಬಿಟ್ಟಿದ್ದೀನಿ. ಬ್ಯಾಂಕ್ನಿಂದ ಸಾಲ ತಗೊಂಡು ದೊಡ್ಡದ ಮನೆ ಕಟ್ತೀವಿ. ಸಾಲ ತೀರಿಸಬೇಕು ಪ್ರತಿ ತಿಂಗಳು. ಅದು ತೀರಿಸೋಕ್ಕಾಗಲ್ಲ. ಆ ಮನೇಲಿ ಬಾಡಿಗೆ ಕೊಡ್ತೀವಿ. ನೀವು ಬಾಡಿಗೆ ಮನೆಯಲ್ಲೇ ಇರ್ತೀರಿ. ಈ ಸ್ವಂತ ಮನೆ ಕಟ್ಟ ಪ್ರಯೋಜನ ಏನಾಯಿತು? ಸಾಲದ ಕಂತುಗಳನ್ನು ತೀರಿಸ್ತಾ ನೀವು ಸತ್ತೋಗ್ತೀರಿ. ನೀವು ಸ್ವಂತ ಮನೆ ಕಟ್ಟಿದ ಸುಖವೇ ಇಲ್ಲ ನಿಮಗೆ. ಅಂದರೆ ಸ್ವಂತ ಮನೆ ಯಾಕೆ ಕಟ್ಟಿದೆ? ನೀವು ಸ್ವಂತ ಮನೆಯನ್ನು ಮಾಡಿಕೊಂಡ್ರು ಅಂತ ಕೇಳಿ ಪ್ರತಿಯೊಬ್ಬರು ನನಗೆ ಸಾಲ ಇದೆ ಅಂತ, ಪ್ರತಿಯೊಬ್ಬರು ನನ್ನ ಸಂಬಳ ಎಲ್ಲ ಹೋಗುತ್ತೆ ಸಾಲಕ್ಕೆ ಅಂತ. ಸುಖವೇ ಇಲ್ರಿ. ಅಮೆರಿಕಾದಲ್ಲಿ ಒಬ್ಬನಿಗೆ ಒಂದು ಕೆಲಸ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ. ಅವನಿಗೆ ಎಷ್ಟೋ $1 ಬರುತ್ತೆ. ಅವನಿಗೆ ಎಂತಹ ಮಾನಸಿಕ ಸಿದ್ಧಾಂತ ಇದೆ ಅಮೆರಿಕಾದಲ್ಲಿ ಅಂದರೆ, ನಿಮಗೆ ಸಂಬಳ ಬರ್ತಾ ಇದ್ದ ಹಾಗೆ ನಿಮ್ಮ ಮನೆಗೆ ಸಾಲ ಕೊಡೋಕೆ 1,000 ಜನ ಬರ್ತಾ ಇದೆ ಅಂತ. ಈಗ ಬೆಂಗಳೂರಿಗೂ ಅದೇ ಹಣೆ ಬರಹ ಆಗಿದೆ ಭಾರತಕ್ಕೂ. ನೀವು ಕಾರ್ ತಗೋಬೇಕಾಗಿದ್ರೆ ಸಾಲ, ಮನೆ ಕಟ್ಟಬೇಕಾಗಿದ್ರೆ ಸಾಲ, ಒಳ್ಳೆ ಬಟ್ಟೆ ತಗೋಬೇಕಾಗಿದ್ರೆ ಸಾಲ, ಎಲ್ಲವೂ ಸಾಲ ಕೊಡ್ತಾರೆ. ಆ ಅಮೆರಿಕದ ಪ್ರಜೆಯನ್ನು ಕೇಳಿ, ನಾನು ಕೇಳಿದ್ದೀನಿ, ಯಾರು ನನ್ನ ಸಂಬಳದ $2 ಉಳಿಯಲ್ಲ ಅಂತ. ಸ್ವಂತವಾಗಿ ಏನಾದರೂ ಅನುಭವಿಸ್ಬೇಕು ಅಂದ್ರೆ ಎಲ್ಲ ಸಾಲಕ್ಕೆ ಹೋಗ್ತಾ ಇರುತ್ತೆ. ಹೀಗಾಗಿ ಸಾಲವನ್ನು ತೀರಿಸುವುದರಲ್ಲಿಯೇ ನಿಮ್ಮ ಜೀವನ ಆಗಿಬಿಟ್ರೆ ನೀವು ಸುಖ ಅನುಭವಿಸೋದು ಯಾವಾಗ? ಆದ್ದರಿಂದ ಕೃಷ್ಣ ಹೇಳಿದಾನೆ, ಈ ಕಾಮನೆ ಅಂತ ಇದೆಯಲ್ಲಯ್ಯ, ಆ ಕಾಮನೆ ಅಂತಕ್ಕಂಥದ್ದಕ್ಕೆ ಒಂದು ಮಿತಿ ಏರ್ಪಡಿಸ್ಕೋಬೇಕು. ನನಗಿಷ್ಟು ಸಾಕ್ರಿ, ಎಷ್ಟಾದರೂ ಇಲ್ಲಿ ನನಗಿಷ್ಟು ಸಾಕು, ನನಗೆ ಇಷ್ಟು ಸಾಕು ಅನ್ನತಕ್ಕಂಥ ಮನಸ್ಥಿತಿ ನಿಮಗೆ ಬಂದರೆ ಅದೊಂದು ದೊಡ್ಡ ಯಾಗ. ಬೇಕು 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 ಬೇಕು. ರುದ್ರದಲ್ಲಿ 2 ಭಾಗ ಇದೆ, ಒಂದು ನಮಕ ಇನ್ನೊಂದು ಚಮಕ. ಈ ಚಮಕದಲ್ಲಿ ಅದು ಬೇಕು ಇದು ಬೇಕು, ಚಮೆ 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 ಚಮೆ, ಬೇಕು 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 ಅಂತ. ಈ ಬೇಕು ಅನ್ನುವುದು ನಿಂತು ಸಾಕು ಅಂತ ಆಗಬೇಕು. ಆ ಸಾಕು ಅನ್ನುವುದು ಹೋಗಿ ಬೇಡ ಅಂತ ಆಗ್ಬಿಡೋದು. ಆಗಲೇ ರುದ್ರ ಅಧ್ಯಯನ ಆಗೋದು. ಬೇಕು ಅನ್ನುವುದು ಹೋಗಿ ಸಾಕು ಅಂತಾಗಿ ಸಾಕು ಅನ್ನುವುದು ಹೋಗಿ ಬೇಡ ಅಂತ ಆಗ್ಬಿಡೋದು.
ಹಾಗೆ ಆದರೆ ನಿಮಗೆ ಸಮಸ್ಯೆನೇ ಇಲ್ಲ. ಅಂದರೆ ನಾವು ಎಲ್ಲರೂ ಮೊದಲು ವಿಷಾದದಲ್ಲಿರ್ತೀವಿ, ಆಮೇಲೆ ಮೋಕ್ಷಕ್ಕೆ ಹೋಗುತ್ತೇವೆ. ಭಗವದ್ಗೀತೆ ಅನ್ನತಕ್ಕಂಥದ್ದು, ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಎರಡೂ ಕೃತಿಗಳು ಮೋಕ್ಷ ಗೀತೆಗಳು ಅಂತ. ಭಗವದ್ಗೀತೆ ಏನಕ್ಕೆ ಅದರ ಮುಕ್ತಾಯ ಕೊನೆಯ ಅಧ್ಯಾಯದ ಹೆಸರೇ ಮೋಕ್ಷ ಸನ್ಯಾಸ ಯೋಗ ಅಂತ. ಮೋಕ್ಷ ಇಹಲೋಕದಲ್ಲಿ ನಿಮಗೆ ಮುಕ್ತಿ ಸಿಕ್ಕರೆ ಪರಲೋಕದಲ್ಲೂ ಸಿಗುತ್ತೆ ಅಂತ. ಹೀಗಾಗಿ ಮೋಕ್ಷಾಕಾಂಕ್ಷಿಗಳಾಗಿರತಕ್ಕವರು ಭಗವದ್ಗೀತೆಯ ಸರಿಯಾದ ಅಭ್ಯರ್ಥಿಗಳು. ಇದರಿಂದ ನೀವೇನೋ ಹೊಸದಾಗಿ ಸಿಗುತ್ತೆ ಅಂತಿಲ್ಲ, ಲಾಭ ಸಿಕ್ತು ಅಂತಿಲ್ಲ. ಮನಸ್ಸಿಗೆ ಶಾಂತಿ ಎನ್ನುವುದು ಸಿಗುತ್ತದೆ, ನಿಮ್ಮ ಕಾಮನೆಗಳು ಹ್ರಸ್ವವಾಗುತ್ತವೆ, ನಿಮ್ಮ ಬಯಕೆಗಳು ಕಡಿಮೆಯಾಗುತ್ತೆ, ನಿಮ್ಮ ಹೋಲಿಕೆಗಳು ಮತ್ತೊಬ್ಬರ ಜೊತೆಗೆ ಹೋಲಿಸಿಕೊಳ್ತಕ್ಕಂಥದ್ದನ್ನು ಬಿಡ್ತೀರಿ. ನೀವು ನಿಮ್ಮ ಮಿತಿಯಲ್ಲಿ ಸುಖವಾಗಿರಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗೇ ಇರ್ತೀರಿ. ಪ್ರತಿಯೊಬ್ಬ ವ್ಯಕ್ತಿಗೂ ದೈವ ಬದುಕೋಕ್ಕಾಗಲ್ಲಪ್ಪ ಅನ್ನುವಂಥ ಸ್ಥಿತಿ ತರಲ್ಲ. ನಿಮ್ಮ ಹಣೆ ಬರಹ, ನೀವು ಏನೇನು ಪೂರ್ವ ಜನ್ಮಗಳಲ್ಲಿ ಮಾಡಿರ್ತೀರೋ ಅದರ ಮೇಲೆ ಈಗ ನಿಮಗೆ ಸುಖ ಮತ್ತು ಕಷ್ಟ ಇರುತ್ತೆ. ಆ ಕಷ್ಟ ಇದ್ದಾಗ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಕೆಲವು ಮಾರ್ಗಗಳಿವೆ. ಅದರಲ್ಲಿ ಒಂದು ಮಾರ್ಗ ಭಗವದ್ಗೀತೆ. ಹೀಗಾಗಿ ಕಷ್ಟ ಇದೆ ಅಂತ ಹೇಳಿದ್ನಲ್ಲ, ಅದು ವಿಷಾದ. ಅರ್ಜುನ ವಿಷಾದ ಯೋಗ, ಆ ವಿಷಾದವನ್ನು ಒಂದು ಯೋಗವಾಗಿ ಪರಿವರ್ತನೆ ಮಾಡಿಕೊಂಡ ಅರ್ಜುನ. ವಿಷಾದವನ್ನು ನೋವಿನ ಸಂದರ್ಭದಲ್ಲಿಯೂ ನೋವನ್ನು ಆಧಾರವಾಗಿಟ್ಟುಕೊಂಡು ಕೃಷ್ಣ ಯೋಗೋಪದೇಶ ಮಾಡ. ಅದನ್ನು ಕೇಳಲಿಕ್ಕೆ ನಾವು ಶ್ರದ್ಧಾಳುಗಳಾಗಿರಬೇಕು. ವಿಷಾದ ಹೋಗಿ ಮೋಕ್ಷ ಹೇಗೆ ಸಿಗುತ್ತೆ ಅನ್ನುವುದು ಅರ್ಥ ಆಗಬೇಕಾಗಿದ್ದರೆ ನಾವು ತಪಸ್ಸು ಮಾಡಬೇಕು. ನಾವು ನಿಜವಾಗಿಯೂ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದರೆ, ಈಗಾಗಲೇ ಹೇಳಿದಂತೆ ಭಗವದ್ಗೀತೆಯನ್ನು ಆಲಿಸಿ, ಅಂದರೆ ಶ್ರವಣ ಮಾಡಿ, ಮನೆಗೆ ಹೋದ ಮೇಲೆ ಕುಳಿತು ಯೋಚನೆ ಮನನ ಮಾಡಿ, ಆಮೇಲೆ ನಿಧಿಧ್ಯಾಸನವನ್ನು ಮಾಡಿದರೆ, ಅದರ ಬಗ್ಗೆ ಚಿಂತನೆಯನ್ನು ಮಾಡಿದರೆ, ಅದು ನಿಮಗೆ ಅರ್ಥ ಆದರೆ ಇಂದಲ್ಲ 10 ವರ್ಷಕ್ಕೆ ನಿಮಗೆ ಸಮಾಧಾನ. ತಕ್ಷಣ ಆಗಲ್ಲ, ಯಾವುದು ತಪಸ್ಸು ಮಾಡಬೇಕ್ರಿ. ಓಂ ನಮಃ ಶಿವಾಯ ಅಂತಿದ್ದಾಗ ಈಶ್ವರ ಪ್ರತ್ಯಕ್ಷ ಆಗಲ್ಲ ನಿಮಗೆ. ತಪಸ್ಸು ಅಂದರೆ ನಿಮ್ಮ ಸಹನೆಯನ್ನು ಕೇಳುತ್ತೆ, ಸದೃಢತೆಯನ್ನು ಕೇಳುತ್ತೆ, ನಿಮ್ಮ ಸಾತತ್ಯವನ್ನು ಕೇಳುತ್ತೆ. ಸತು ನೈರಂತರ್ಯ ದೀರ್ಘಾವಧಿ ಸೇವೋ, ಕೆಲವೆಲ್ಲ ಗುಣಗಳಿದೆ. ನೀವು ಆ ರೀತಿ ಮಾಡಿದರೆ ನೀವು ನಂಬಿರತಕ್ಕಂಥ ದೈವವೋ, ನೀವು ನಂಬಿರತಕ್ಕಂಥ ತತ್ವವೋ, ನೀವು ನಂಬಿರತಕ್ಕಂಥ ಸ್ಥಾನವೋ, ನೀವು ನಂಬಿರತಕ್ಕಂಥ ಸಿದ್ಧಾಂತವೋ ನಿಮಗೆ ಫಲವನ್ನು ನೀಡುತ್ತೆ. ಇಷ್ಟನ್ನು ನಾನು ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥ ಶೀರ್ಷಿಕೆಯ ಕೆಳಗೆ ಮಾತಾಡಬೇಕಾಗಿತ್ತು. ನಾನು ನಿನ್ನೆ ಶುರು ಮಾಡಿಬಿಟ್ಟೆ, ಹಾಗೆ ಮುಂದುವರಿಸ್ತೀನಿ. ಎಲ್ಲಿಗೆ ಬಂದು ನಿಂತಿದ್ದೀವಿ? 3ನೇ ಶ್ಲೋಕ ಆಗಿದೆ. ಏನು ಶ್ಲೋಕ? ದ್ರೋಣಾಚಾರ್ಯರ ಹತ್ತಿರಕ್ಕೆ ದುರ್ಯೋಧನ ಬಂದಿದ್ದಾನೆ. ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾನ್ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಅಲ್ಲಿ ನಿಲ್ಲಿಸಿದ್ದೇನೆ. ದುರ್ಯೋಧನನ ಪಾತ್ರ ಇಷ್ಟು ಅಮೋಘವಾಗಿದೆ ಮಹಾಭಾರತದಲ್ಲಿ ಅಂದರೆ, ಅವನು ಪಾಪಿಷ್ಠನಾಗಿದ್ದ, ಬಹಳ ದೊಡ್ಡ ಅಕ್ಷಮ್ಯವಾಗಿರತಕ್ಕಂತಹ ರೀತಿಯಲ್ಲಿ ದ್ರೌಪದಿಗೆ ಸಭಾ ಮಧ್ಯದಲ್ಲಿ ಸೀರೆಯನ್ನು ಎಳೆದು ಮಾನಭಂಗ ಮಾಡುವ ಮನಸ್ಸನ್ನು ಹೊಂದಿದ್ದ. ಇಡೀ ಪ್ರಪಂಚ ಸಾಹಿತ್ಯದಲ್ಲಿ ಅಂಥ ಹೈನ್ಯವನ್ನು ಯಾರೂ ತೋರಿಸಲಿಲ್ಲ. ಇಡೀ ಪ್ರಪಂಚ ಸಾಹಿತ್ಯದಲ್ಲಿ ಯಾವುದೇ
ನಾಟಕದಲ್ಲಾಗಲಿ, ಕಾವ್ಯದಲ್ಲಾಗಲಿ, ಕಥನದಲ್ಲಾಗಲಿ, ಪ್ರಬಂಧ ಮಂಡನೆಯಲ್ಲಾಗಲಿ ಈ ರೀತಿಯ ನೈಚ್ಯ ದೃಶ್ಯವನ್ನು ಎಲ್ಲೂ ದಾಖಲಾಗಲಿಲ್ಲ. ಮಹಾಭಾರತದಲ್ಲಿ ಆಯಿತು. ಕೌರವ ದುರ್ಯೋಧನ ಆ ಕಾರ್ಯವನ್ನು ಎಸಗಿ, ಆದರೆ ಅವನು ಮಹಾಚಾಣಾಕ್ಷ. ತನ್ನ ಮೇಲೆ ಯಾವ ತಪ್ಪನ್ನು ಇಟ್ಟುಕೊಳ್ಳದೆ ಬಹಳ ನಾಜೂಕಾಗಿ ಪ್ರತಿ ವ್ಯವಹಾರದಲ್ಲಿಯೂ ಶುದ್ಧ ರಾಜಕಾರಣಿಯಂತೆ ವರ್ತಿಸ್ತಾನೆ. ಈಗಲೂ ಹಾಗೆ ಮಾಡ್ತಾ ಇದ್ದಾನೆ. ದ್ರೌಪದಿಯ ಸಂದರ್ಭದಲ್ಲಿ ಹೇಗೆ ಮಾಡದ ಅಂತ ನಿಮಗೆ ಹೇಳಿದೆ. ಅದೊಂದು ಪುಟ್ಟ ಕಥೆ ಇದೆ. ದುರ್ಯೋಧನ ಒಬ್ಬ ಒಳ್ಳೆಯ ವಕೀಲ ಇದ್ದಂತೆ. ಯಾವ ರೀತಿಯಲ್ಲಿ ಆತ ಮುರುಳು ಮಾಡ್ತಾನೆ ಅಂದರೆ, ಯಾರೋ ಒಬ್ಬರನ್ನ ನ್ಯಾಯಾಲಯದಲ್ಲಿ ನಿಲ್ಲಿಸ್ತಾರೆ. ಏನಪ್ಪಾ ಬಸವರಾಜ್, ನಿಮ್ಮನ್ನೇ ನಿಲ್ಲಿಸೋಣ. ನಾಗರಾಜ್, ನಿಮ್ಮನ್ನ ಬಸವರಾಜನ್ನ ನಿಮ್ಮನ್ನೇ ಕಟಕಡೆಯಲ್ಲಿ ನಿಲ್ಲಿಸೋಣ. ನಿಲ್ಲಿಸಿ ನಿಮ್ಮ ವಿರುದ್ಧವಾದ ವಕೀಲ ನಿಮಗೆ ಪ್ರಶ್ನೆ ಕೇಳ್ತಾನೆ, ನೀವು ಉತ್ತರ ಹೇಳಿ. ಏನ್ರಿ, ನೀವು ನಿಮ್ಮ ಹೆಂಡತಿಯನ್ನ 4 ದಿವಸದಿಂದ ಹೊಡೆದಿಲ್ಲವಂತೆ, ಹೌದಾ? ಹೌದೇನ್ರಿ? 4 ದಿವಸ ಹೊಡೆದಿಲ್ವಾ? ಹೊಡೆದಿದ್ದೀರೋ ಇಲ್ಲೋ? ಈಗ ನಾಗರಾಜ್ ಏನು ಉತ್ತರ ಹೇಳಿದ್ರು ಕಷ್ಟ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹೊಡೆದಿಲ್ವಾ? ಹಾಗಾದ್ರೆ 4 ದಿವಸ ಹಿಂದೆ ಹೊಡೆದ್ರ? ಆವ ಪ್ರಶ್ನೆ ಇಲ್ಲ. 4 ದಿವಸದಿಂದ ಹೊಡೆದಿಲ್ಲ, ಆಯ್ತು ಹೊಡೆದಿಲ್ಲ, ಒಪ್ಕೊಂಡ್ರು. ಅವಾಗ ನ್ಯಾಯಾಧೀಶರಿಗೆ ಹೇಳ್ತಾರೆ, ಸ್ವಾಮಿ 4 ದಿವಸದಿಂದ ಮಾತ್ರ ಹೊಡೆದಿಲ್ಲ, ಹಿಂದೆ ಹೊಡಿತಾನೇ ಇದ್ರು. ದುರ್ಯೋಧನನ ಪ್ರಶ್ನೆ ಅಂಥದ್ದು. ಆಚಾರ್ಯಮುಪಸಂಗಮ್ಯ, ಆಚಾರ್ಯರ ಹತ್ತಿರಕ್ಕೆ ಹೋದ ದುರ್ಯೋಧನ. ಯಾವ ಆಚಾರ್ಯ ಹತ್ರಕ್ಕೆ ಹೋದ? ದ್ರೋಣಾಚಾರ್ಯರ ಹತ್ರಕ್ಕೆ ಹೋದ. ಅವನು ಭೀಷ್ಮಾಚಾರ್ಯರ ಹತ್ರಕ್ಕೆ ಹೋಗಬೇಕಾಗಿತ್ತು. ಯಾಕೆಂದ್ರೆ ಭೀಷ್ಮಾಚಾರ್ಯರು ದಂಡನಾಯಕರು, ಭೀಷ್ಮಾಚಾರ್ಯರು ಸೇನಾಧಿಪತಿ, ಅವ್ರ ಹತ್ರಕ್ಕೆ ಹೋಗಿ ಮಾತಾಡಬೇಕು. ಆದರೆ ದುರ್ಯೋಧನ ಹೋಗಿದ್ದು ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀ. ದ್ರೋಣಾಚಾರ್ಯರ ಹತ್ತಿರಕ್ಕೆ ಹೋಗಿ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾನ್ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ ಅಂತ ಹೇಳಿದ. ನೋಡಿ ಸ್ವಾಮಿ, ಎದುರಿನ ಸೈನ್ಯ ಇದೆಯಲ್ಲ, ವಾಸ್ತವವಾಗಿ ಆವತ್ತಿನ ದಿವಸ ಆ ಸೈನ್ಯಕ್ಕೆ ವ್ಯೂಹಾಧಿಪತ್ಯವನ್ನು ವಹಿಸಿದ್ದು ಭೀಮ. ಆದರೆ ಪಾಂಡವರು ದೃಷ್ಟದ್ಯುಮ್ನನ್ನ ತಮ್ಮ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ದೃಷ್ಟದ್ಯುಮ್ನ ಅಂದರೆ ದ್ರುಪದ ರಾಜನ ಮಗ. ಇವನು ಹೇಳ್ತಾ ಇದ್ದೇನೆ, ದುರ್ಯೋಧನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ, ಸ್ವಾಮಿ ಪಾಂಡವರ ಸೈನ್ಯದಲ್ಲಿ ಯಾರಿದ್ದಾರೆ ಗೊತ್ತಾ? ತವ ಶಿಷ್ಯೇನ ಧೀಮತ, ನಿಮ್ಮ ಶಿಷ್ಯ ಸ್ವಾಮಿ. ಯಾಕೆ ಭೀಮ ಇಲ್ವೇ? ಅರ್ಜುನ ಇಲ್ವೇ? ನಕುಲ? ಎಲ್ಲರೂ ಇದ್ದಾರೆ, ಎಲ್ಲರೂ ಇವರು ಶಿಷ್ಯರೇ. ದುರ್ಯೋಧನೂ ಇವರು ಶಿಷ್ಯರೇ. ಭೀಮಸೇನ ಆಗಲಿ ಯಾರೇ ಇದ್ದರೂ, ಪಾಂಡವರ ಕಡೆಯಾಗಲಿ ಕೌರವರ ಕಡೆಯಾಗಲಿ ಎಲ್ಲರಿಗೂ ಪಾಠವನ್ನು ಮಾಡಿದ್ದು ಒಬ್ಬ ದ್ರೋಣಾಚಾರ್ಯರೇ. ಎಲ್ಲರೂ ಅವರ ಶಿಷ್ಯರೇನೆ. ಆದರೆ ದ್ರೋಣಾಚಾರ್ಯರ ಗಮನವನ್ನ ತವ ಶಿಷ್ಯೇಣ ಧೀಮತ, ಧೀಮಂತನಾಗಿರತಕ್ಕಂಥ ನಿಮ್ಮ ಶಿಷ್ಯ ದೃಷ್ಟದ್ಯುಮ್ನ ಇದ್ದಾನೆ, ಅವನು ನಾಯಕನಾಗಿದ್ದಾನೆ ಅಂತ ಯಾಕೆ ಹೇಳ್ದ ಅನ್ನೋದಕ್ಕೆ ಬೇಕಷ್ಟು ಚರ್ಚೆಗಳಾಗ್ಬಿಟ್ಟಿದೆ. ಬಹಳ ಜನ ಹೇಳಿದ್ದಾರೆ, ದ್ರೋಣಾಚಾರ್ಯರಿಗೆ ಸ್ವಲ್ಪ ಹೆದರಿಕೆ ಆಗಿರಬಹುದು, ಆ ಹೆದರಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ರೀತಿಯೆಲ್ಲ ಮುಂದೆ ಮಾತಾಡಿದ ದುರ್ಯೋಧನ ಅಂತ. ರಾಮಕೃಷ್ಣಾಶ್ರಮದವರು ಅವರೆಲ್ಲ ಆ ರೀತಿ ಬರೀತಾರೆ ಅವ್ರ ಪುಸ್ತಕಗಳು.
ನಾವು ಯೋಚನೆ ಮಾಡಬೇಕಾದ್ದೇನು ಅಂದರೆ, ಎಲ್ಲರೂ ಅವರ ಶಿಷ್ಯರೇ ಆಯ್ತಾ ದ್ರೋಣಾಚಾರ್ಯ ಹಿಂದೆ ಮುಂದೆ ನೋಡ್ತಾರೆ. ಅವರ ಶಿಷ್ಯರೇ, ದುರ್ಯೋಧನೂ ಅವರ ಶಿಷ್ಯನೇ, ಅರ್ಜುನನೂ ಅವರ ಶಿಷ್ಯನೇ, ಭೀಮನೂ ಅವರ ಶಿಷ್ಯನೇ, ಧರ್ಮರಾಯನೂ ಅವರ ಶಿಷ್ಯನೇ. ಎಲ್ಲರೂ ದ್ರೋಣಾಚಾರ್ಯರ ಶಿಷ್ಯರೇ ಆಗಿದ್ದಾಗ ದ್ರೋಣಾಚಾರ್ಯರು ಹೆದರಿಕೆ ಪಡಬೇಕಾದ್ದಿಲ್ಲ. ಮತ್ತೆ ಯಾಕೆ ಹೇಳಿದ ದುರ್ಯೋಧನ ವಿಶೇಷವಾಗಿ? ಅದಕ್ಕೊಂದು ಕಾರಣ ಇದೆ. ಬಹಳ ಹಿಂದೆ ಈ ದ್ರೋಣಾಚಾರ್ಯರು ಹಾಗೂ ದ್ರುಪದ ಮಹಾರಾಜ ಸ್ನೇಹಿತರಾಗಿದ್ದರು, ಹುಡುಗರಾಗಿದ್ದಾರೆ. ಒಬ್ಬ ಮೇಷ್ಟ್ರ ಹತ್ರ ಪಾಠ ಕಲಿತಾ ಇದ್ರು, ಅವ್ರ ಸ್ನೇಹಿತರು. ಆವಾಗ ದ್ರುಪದ ಹೇಳ್ತಾ ಇದ್ದ, ಏ ದ್ರೋಣಾಚಾರಿ, ನಿನ್ನ ಪಾಪ ಬಡವ, ನಿಮ್ಮ ಮೇಷ್ಟ್ರ ಮಕ್ಕಳು ಹೇಗಿರ್ತಾರೆ, ನಿಮ್ಮ ಅಪ್ಪ ಮೇಷ್ಟ್ರು, ಈಗೇನು ಬಡವರಲ್ಲ ಬಿಡಿ, ಮೇಷ್ಟ್ರುಗಳೆಲ್ಲ ಚೆನ್ನಾಗಿ ದುಡ್ಡು ಕೊಡುತ್ತೆ ಸಂಬಳ. ಮೊದಲಾಗಿತ್ತು ನನ್ನ ಕಾಲದಲ್ಲಿ, ಹೌದಾ ನಗರಾಜ್? ಈ ಸಂಬಳಗಳು ಚೆನ್ನಾಗಿ ಬರುತ್ತೆ ಮೇಷ್ಟ್ರುಗಳಿಗೆ, ಏನು ಸಮಸ್ಯೆ ಇದೆ ಆಗಿನ ಕಾಲದಲ್ಲಿ. ನಾನು ದೊಡ್ಡವನಾದ ಮೇಲೆ, ನಾನು ಮಹಾರಾಜ ಆದಮೇಲೆ ನಿನಗೆ ಸಾಕಷ್ಟು ಸಂಪತ್ತನ್ನು ಕೊಡ್ತೀನಿ. ಈಗ ನನಗೆ ಅಧಿಕಾರ ಇಲ್ಲ, ನನಗೆ ಅಧಿಕಾರ ಬಂದ ಮೇಲೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಈಗ ಏನೇನೋ ಹೇಳಿದ್ದೆ ಅವನು. ದ್ರುಪದನ ತಂದೆ ಹೋದರು, ದ್ರುಪದ ಮಹಾರಾಜ. ಈಗ ದ್ರುಪದ ಮಹಾರಾಜ ಆದ. ಹಾಗೆ ಈ ಕಡೆ ದ್ರೋಣಾಚಾರ್ಯ ಅವ್ರ ತಂದೆ ಹೋದರು, ಬಡತನ. ಈ ಬ್ರಾಹ್ಮಣರ ಗೋಳು ಏನಪ್ಪಾ ಅಂದ್ರೆ ಬಡವರಾಗೇ ಇರಬೇಕು ಅಂತಾರೆ. ಯಾರು ಹೇಳಿದ್ರು ಬಡವರಾಗಿರ್ರಿ ನೀವು ಅಂತ? ಅವರು ಶ್ರೀಮಂತರು ಆಗಬಹುದು, ಆದರೆ ಬಡತನವೇ ಬಹಳ ಒಳ್ಳೆಯದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ದ್ರೋಣಾಚಾರ್ಯರ ಅಪ್ಪನೂ ಹಾಗೇನೆ, ನಾವು ಯಾರ ಹತ್ರಲ್ಲೂ ಏನೂ ತಗೊಳ್ಳೋದಿಲ್ಲ, ಯಾರ ಸಹಾಯವೂ ಬೇಕಾಗಿಲ್ಲ ಅನ್ನತಕ್ಕಂಥ ಬಿಂಕ. ಮದುವೆ ಆಯಿತು, ಮಗ ಹುಟ್ಟಿದ ಅಶ್ವತ್ಥಾಮ. ಅಶ್ವತ್ಥಾಮ ಅಂದರೆ ಕುದುರೆಯಂತೆ ಕೆನೆಯತಕ್ಕದ್ದು ಅಶ್ವ, ಅದರಲ್ಲಿ ಅಶ್ವತ್ಥಾಮ ಅಂತ ಹೆಸರು ಬಂತು. ಅವನು ಹುಟ್ಟಿದಾಗ ಕೂಗ್ದ. ಸಂಸಾರ ದೊಡ್ಡದಾಯಿತು, ಹೆಚ್ಚು ದುಡ್ಡಿರಲಿಲ್ಲ. ಕೊನೆಗೆ ಯಾರೋ ಹೇಳ್ತಾ ಇದ್ದಾರಯ್ಯ, ಪರಶುರಾಮರ ಹತ್ರ ಹೋದ್ರೆ ನಮಗೆ ಸಹಾಯ ಆಗುತ್ತಂತೆ ಅಂತ ಪರಶುರಾಮರ ಹತ್ತಿರಕ್ಕೆ ದ್ರೋಣಾಚಾರ್ಯರು ಹೋದ್ರು. ಪರಶುರಾಮರು ಹೇಳಿದ್ರು, ಎಲ್ಲಾನು ಕೊಟ್ಬಿಟ್ಟಿದ್ದೀನಿ, ನನ್ನ ಹತ್ರ ಹೋದು ಈ ಒಂದು ಬಿಲ್ಲಿದೆ, ಒಂದು ಬಾಣ ಇದೆ, ನೀವು ಯಾರಾದರೂ ಒಂದು ತಗೊಳ್ಳಿ ಅಂತ. ಸರಿ, ಬಾಣನೇ ಕೊಡಿ ಅಂತ ಇಸ್ಕೊಂಡು ಅಕ್ಷಯ ತೂಣೀರವನ್ನು ತಗೊಂಡು, ದುಡ್ಡು ಸಿಗಲಿಲ್ಲ. ಆಗ ಅವರ ಹೆಂಡತಿ ಹೇಳಿದ್ರು, ಕೃಪೆ, ನೋಡ್ರಿ, ನಿಮ್ಮ ಸ್ನೇಹಿತ ಅಂತ ಹೇಳಿದ್ರಲ್ಲ, ದ್ರುಪದ ಮಹಾರಾಜನ ಹತ್ರಕ್ಕೆ ಹೋಗಿ, ಈಗ ಅವನು ರಾಜ ಆಗಿಬಿಟ್ಟಿದ್ದಾನೆ, ನಿಮಗೆ ಸಹಾಯ ಮಾಡಬಹುದು. ಈ ದ್ರೋಣಾಚಾರ್ಯರು ದ್ರುಪದ ಮಹಾರಾಜನ ಹತ್ತಿರಕ್ಕೆ ಹೋದ್ರು. ಇವನು ರಾಜನಾಗಿದ್ದಾನೆ, ಒಳಗೆ ಆಸ್ಥಾನದಲ್ಲಿದ್ದಾನೆ, ಸಿಂಹಾಸನದಲ್ಲಿ ಕೂತಿದ್ದಾನೆ. ಇನ್ನು ಪಾಪ ಹರಕಲ್ ಬಟ್ಟೆ ಹಾಕೊಂಡು ಹೋಗಿದ್ದಾರೆ ದ್ರೋಣಾಚಾರ್ಯರು. ದ್ವಾರಪಾಲಕ ನಿಂತು ಅಂತಂದ, ನಾನು ನಿಮ್ಮ ಯಜಮಾನರು ಸ್ನೇಹಿತರು ಕಣಯ್ಯ, ಒಟ್ಟೊಟ್ಟಿಗೆ ಓದಿದ್ದು, ಹೇಳಿ ಹೋಗು ನಿಮ್ಮ ರಾಜನಿಗೆ ದ್ರೋಣಾಚಾರ್ಯ ಬಂದಿದ್ದಾನೆ ಅಂತ ಹೇಳು. ಅದನ್ನ ಗತ್ತನ್ನು ನೋಡಿ ಇರ್ಬೋದೇನೋ ಅಂದ್ಕೊಂಡು ಹೋದ. ಹೋಗಿ ಮಹಾರಾಜರಿಗೆ ಹೇಳಿದ, ದ್ರುಪದ ಮಹಾರಾಜ, ಯಾವ ದ್ರೋಣಾಚಾರ್ಯನ್ರಿ, ನಂಗೊಂದು ಸಂಬಂಧವೇ ಇಲ್ಲ ಅಂದ್ಬಿಟ್ಟ. ಅದನ್ನು ಬಂದು ಇವನಿಗೆ ಹೇಳಿದ ದ್ರೋಣಾಚಾರ್ಯರಿಗೆ. ಮಹಾ ಸಿಟ್ಟು ಬಂತು. ಏನು ದುಡ್ಡಿನ ಮದ, ಅಧಿಕಾರದ ಮದ ಕೊಬ್ಬಿದೆ ಅವನಿಗೆ, ಅಥವಾ ಮರೆತಿರಬೇಕು ಅಂತ ಕಾಣುತ್ತೆ, ನಾನು ಜ್ಞಾಪಕ ಮಾಡ್ತೀನಿ ಅಂತ ಹೇಳಿ ಒಳಗೆ ನುಗ್ಗಿದೆ. ನಿಂತ್ಕೊಳ್ರಿ ಏನು ಕೆರನಿ ಕೊಟ್ಟ ಒಳಗೆ ಹೋದ. ದ್ರುಪದನಿಗೆ ಹೋಗಿದ್ದು ಹೇಳಿದೆ, ಬದಬಿಟ್ಟ, ನಿನ್ನನ್ನು ನನ್ನ ಸ್ನೇಹಿತ ಅಂತ ನೀನು ಗುರುತಿಸ್ತಾ ಇಲ್ವಾ ಅಂತ ಕೂಗುದ. ಅದಕ್ಕೆ ದ್ರುಪದ ಹೇಳಿದೆ, ನನಗೂ ನೀವು ಯಾವ ಸ್ನೇಹನೆಯ? ಗಂಭೀರವಾಗಿರತಕ್ಕಂಥವರಿಗೆ, ಪೆದ್ದಾಗಿರೋರಿಗೆ, ಹೇಡಿಗಳಿಗೆ, ಶೂರರಿಗೆ, ಹಾಗೆ ಈ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಸಂಬಂಧ ಇರುತ್ತೇನೆಯ ಎಲ್ಲಾದರೂ? ಯಾರೋ ನಿಮ್ಮ ಸ್ನೇಹಿತ ಅಂತ ಹೇಳ್ತಾರ, ನೀನು ನನ್ನ ಸ್ನೇಹಿತನೇ ಎಲ್ಲ ಹೋಗುವ.
ದ್ರೋಣರಿಗೆ ಮಹಾ ಸಿಟ್ಟು ಒಂದು ಪ್ರತಿಜ್ಞೆಯನ್ನು ಮಾಡಿ, ನಾನು ಈ ಆಸ್ಥಾನವನ್ನು ನಿನ್ನನು ಕೂಗಿ ಉರುಳಿಸಬಲ್ಲೆನು. ನಾನು ಮನಸ್ಸು ಮಾಡಿದರೆ ಬಾಣ ಪ್ರಯೋಗ ಮಾಡಿ ನಿನ್ನನ್ನು ಈ ಆಸ್ಥಾನನ ಕೆಡಿಸ್ಬಿಡ್ತೀನಿ, ಸುಟ್ಟಾಕ್ತೀನಿ. ಬೇಡ, ನಾನು ಹಾಗೆ ಮಾಡಲ್ಲ. ನಾನು ಕಲಿತ ವಿದ್ಯೆಯ ಕೋಲ ಮಕ್ಕಳ ಕೊಡುಹಿ ಕಟ್ಟಿಸಿ ವಾಮ ಪಾದದಿ ತಲೆಯಲೊದೆವೆನು, ಮರೆಯದಿರು ದ್ರುಪದ. ಬರಿಬೇಡ, ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನೇ ನಿನ್ನನ್ನು ನಿಗ್ರಹಿಸಬಹುದು, ಇಲ್ಲ, ನಾನು ಪಾಠ ಹೇಳಿಕೊಟ್ಟು ನನ್ನ ಶಿಷ್ಯರ ಮೂಲಕ ನಿನ್ನನ್ನು ಬಂಧಿಸಿ ತರಿಸಿ ನನ್ನ ಮಂಚದ ಕಾಲಿಗೆ ಕಟ್ಟಿಸಿ ವಾಮಪಾದದಿ ಎಡಗಾಲಿನಲ್ಲಿ ನಿನ್ನ ತಲೆಯನ್ನು ಒದಿತೀನಿ ಯಾವಾಗ ಅಂತ ಹೇಳ್ಬೋದು. ಆಮೇಲೆ ಅವರು ಬಂದರು, ಭೀಷ್ಮಾಚಾರ್ಯರ ಹತ್ರ ಅವ್ರಿಗೆ ಸ್ವಾಗತ ಸಿಕ್ತು, ಅಲ್ಲಿ ಮೇಷ್ಟ್ರಾದರು, ಅಲ್ಲಿರತಕ್ಕಂಥ ಎಲ್ಲ ಹುಡುಗರಿಗೂ ಪಾಠ ಹೇಳಿಕೊಟ್ರು, ಧರ್ಮರಾಯ ಪರೀಕ್ಷೆ ಮಾಡಿದ ಮೇಲೆ ಇತ್ಯಾದಿ ಅಂತ ಹೇಳಿದ್ದೀನಿ. ಅವರು ದ್ರೋಣಾಚಾರ್ಯ ಬಗ್ಗೆ ಮಾತಾಡ್ತಾರೆ. ಈ ಕಡೆ ದ್ರುಪದ ಮಹಾರಾಜನಿಗೆ ಅವಮಾನ ಆಯಿತು. ಅವಮಾನ ಆಗಲ್ವೇ? ರಾಜನ ಕಳಿಸಿ ಮಂಚ ಕಟ್ಟಿಸಿ ಕಾಲು ಒದ್ದರೆ, ಅಂದರೆ ಅರ್ಜುನ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಕೇಳಿದಾಗ ಅವರು ಗುರುದಕ್ಷಿಣೆ ಇದೇ ಕೊಡು ಅಂತ ಹೇಳಿ, ಬೇರೆ ಯಾವುದು ದಕ್ಷಿಣೆ ಬೇಕಾಗಿಲ್ಲ. ದ್ರುಪದ ಮಹಾರಾಜನಿಗೆ ಹಿಡ್ಕೊಂಡು ಬಂದು ನನ್ನ ಮಂಚದ ಕಾಲಿಗೆ ಕಟ್ಟು. ಅದೆಲ್ಲ ದೊಡ್ಡ ಕಥೆ. ಅವನು ಹೋದ, ಪಾಂಡವರು ಹೋದರು, ಕೌರವರು ಹೋದರು, ಕೌರವರು ಸೋತು ಬಂದರು. ಕೊನೆಗೆ ಅರ್ಜುನ ಹೋಗಿ ದ್ರುಪದನನ್ನು ಸೋಲಿಸಿ ಅವನನ್ನು ಎಳ್ಕೊಂಡು ಬಂದು ಮಂಚದ ಕಾಲಿಗೆ ಕಟ್ಟಿದ್ದಾರೆ. ಇವರು ಒದ್ದರು, ಬದುಕಿದೀಯ ಹೋಗು, ಜ್ಞಾಪಕ ಇದೆಯಾ ಅವತ್ತು ಆಸ್ಥಾನದಲ್ಲಿ ಏನು ಹೇಳಿದೆ ಅಂತ? ನಾನು ಇವತ್ತು ಇಲ್ಲಿ ಕೂತಿದ್ದೀನಿ, ನೀನು ಅಲ್ಲಿ ಕೂತಿದ್ದೀಯ ಅಂತ ಎಲ್ಲ ಚರ್ಚೆ ಆಯಿತು. ಅವನು ಕ್ಷಮಾಪಣೆ ಕೇಳಿದ್ದಾಯಿತು. ಆ ದ್ರುಪದನ ರಾಜ್ಯವನ್ನು ಅರ್ಧ ಭಾಗ ಮಾಡಿ ಅರ್ಧ ನಂದು, ನೀನು ಅರ್ಧ ತಗೋ ಅಂತ ಹೇಳಿ ಕ್ಷಮಿಸಿದ್ದೇನೆ, ಹೋಗು ಅಂತ ಹೇಳಿ. ಆ ದ್ರುಪದ ಈ ಸೋಲನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡು ಯಾಜ ಉಪಯಾಜ ಅನ್ನತಕ್ಕಂಥ ಬ್ರಾಹ್ಮಣರನ್ನು ಹಿಡ್ಕೊಂಡು ಆ ದೊಡ್ಡ ಋಷಿಗಳು ನಮಗೊಂದು ಯಜ್ಞ ಮಾಡಿಸಿ ಅಂತ ಕೇಳಿದರು. ಯಾಕೆ ಯಜ್ಞ ಮಾಡಬೇಕು ಅಂದರೆ, ನನಗೆ ಒಬ್ಬ ಮಗಳು ಬೇಕು, ಒಬ್ಬ ಮಗ ಬೇಕು. ನನ್ನನ್ನು ಯಾರು ಸೋಲಿಸಿದರೋ, ಅರ್ಜುನ ಸೋಲಿಸಿದ್ದಾನೆ, ನನ್ನನ್ನು ಯಾರು ಸೋಲಿಸಿದರೋ ಅವನು ನಾನು ಅಡಿಗೆ ಮಾಡ್ಕೋಬೇಕು. ಅಡಿಗೆ ಮಾಡ್ಕೊಂಡ್ರೆ ಅವ್ನು ನನ್ನ ಕಡೆಗೆ ಆಗ್ಬಿಡ್ತಾನೆ, ದ್ರೋಣ ಏನೂ ಮಾಡೋಕ್ಕಾಗಲ್ಲ, ಅವನು ನನ್ನ ಕಡೆಗಿರಬೇಕು. ಮತ್ತು ದ್ರೋಣನನ್ನು ಸಾಯಿಸಲಿಕ್ಕಾಗಿಯೇ ಒಬ್ಬ ಮಗ ಬೇಕು. ವೇದಿ ಮಧ್ಯವನೊಡೆದು ಮೂಡಿದ ನವಮ, ಈ ರೀತಿಯವರೆಲ್ಲ ಪ್ರಾರ್ಥನೆ ಮಾಡಿ ಯಾಗ ಉಪಯಾಗ ಆ ಯಜ್ಞವನ್ನು ಮಾಡಿಸಿದಾಗ ವೇದಿ ಮಧ್ಯವನೊಡೆದು ಆ ಯಜ್ಞಕುಂಡವನ್ನು ಒಡೆದು ದ್ರೌಪದಿ ಹೊರಗೆ ಬರ್ತಾಳೆ. ಅವಳ ಹಿಂದೆ ಧೃಷ್ಟದ್ಯುಮ್ನ ಬರ್ತಾನೆ. ಆದ್ದರಿಂದಲೇ ದ್ರೌಪದಿಯನ್ನು ಯಾಜ್ಞಸೇನಿ ಅಂತ ಕರೀತಕ್ಕಂಥ, ಯಜ್ಞದಿಂದ ಹುಟ್ಟಿದಳು ಅಂತ. ಹಾಗೆ ಯಜ್ಞದ ಅಗ್ನಿ ಕುಂಡದ ಮಧ್ಯದಿಂದ ಹುಟ್ಟಿದವನು ಧೃಷ್ಟದ್ಯುಮ್ನ. ಆ ಧೃಷ್ಟದ್ಯುಮ್ನ ಹುಟ್ಟಿದಕ್ಕೆ ಏನು ಕಾರಣ? ದ್ರೋಣಾಚಾರ್ಯರನ್ನು ಸಾಯಿಸಬೇಕು ಅಂತ. ಈ ದ್ರೋಣಾಚಾರ್ಯ ಎಂಥವನು ಅಂದರೆ, ತನ್ನನ್ನು ಸಾಯಿಸೋನ್ನೇ ಕರೆದು ಪಾಠ ಹೇಳ್ಕೊಟ್ಟ. ಬಾರೇ, ನಾನು ಹೇಗೆ ಸಾಯಿಸಬೇಕು ಅಂತ ಹೇಳ್ಕೊಡ್ತೀನಿ ಬಾ ಅಂತ ಹೇಳಿ ಪಾಠ ಹೇಳ್ಕೊಟ್ಟವನು ದ್ರೋಣಾಚಾರ್ಯ. ಈಗ ದುರ್ಯೋಧನ ಈ ಸಂಗತಿಯನ್ನು ನೆನಪಿಸ್ತಾ ಇದ್ದಾನೆ. ತವ ಶಿಷ್ಯೇನ ಧೀಮತ, ನಿನ್ನ ಶಿಷ್ಯನಾಗಿರತಕ್ಕಂಥವನು ಮಹಾಪರಾಕ್ರಮಿಯಾಗಿ ಎದುರು ನಿಂತಿದ್ದಾನೆ. ಸ್ವಾಮಿ, ಚೆನ್ನಾಗಿ ಹೋರಾಡಿ, ನಾನು ಭೀಷ್ಮಾಚಾರ್ಯರನ್ನ ಸೇನಾಧಿಪತಿ ಅಂತ ಮಾಡದಾಕ್ಷಣಕ್ಕೆ ನೀವು ನೊಂದುಕೊಳ್ಳಬೇಕಾದ್ದಿಲ್ಲ. ಇಷ್ಟೆಲ್ಲ ಅರ್ಥ ಅವನು ಹೇಳಿದ್ರೊಳಗಿದೆ. ಇದು ಯಾವುದು ಮಾತಾಡಲ್ಲ. ಈ ಅರ್ಥಗಳನ್ನೆಲ್ಲ ವಿದ್ವಾಂಸರು ಚಿಂತನೆ ಮಾಡಿದ್ದಾರೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ, ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ, ಧೃಷ್ಟಕೇತುಶ್ಚೈಕಿತಾನನ ಕಾಶಿರಾಜಶ್ಚ ವೀರ್ಯವಾನ್, ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ.
ಇಷ್ಟೊಂದು ಜನರ ಪಟ್ಟಿಯನ್ನು ಹೇಳಿದ ದುರ್ಯೋಧನ. ಅತ್ರ ಶೂರ ಮಹೇಶ್ವಾಸ ಭೀಮ ಅರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ ಧೃಷ್ಟಕೇತುಶ್ಚೈಕಿತಾನನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದಯಾಶ್ಚ ಸರ್ವ ಏವ ಮಹಾರಥ. 17 ಮಂದಿ ಹೆಸರು ಹೇಳಿ. ಪಾಂಡವರಲ್ಲಿ ಇಷ್ಟು ಜನ ಇದ್ದಾರೆ, ಕಥಾನಾಯಕರು ಅಂತ ಕರೆಸಿಕೊಳ್ಳತಕ್ಕಂಥವರು ಇಷ್ಟು ಜನ ಇದ್ದಾರೆ. ಹಾಗೆ ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿವೋದ ದ್ವಿಯೋತ್ತಮ ನಾಯಕ ಮಮ ಸೈನ್ಯಸ್ಯ ಸೌಜ್ಞಾರ್ಥಂ ತಾನ್ ಬ್ರವೀಮೀತೆ. ಹಾಗೆ ನಮ್ಮ ಕಡೆಯೂ ಪ್ರಮುಖರಿದ್ದಾರೆ. ಸೌಮ್ಯಾರ್ಥಂ ಸುಮ್ಮನೆ ನೆನಪಿಸ್ತಾ ಇದ್ದೀನಿ ಅಷ್ಟೇ, ನೀವು ದಾಖಲೆ ಮಾಡಿಕೊಳ್ಳಿ. ಸೌಮ್ಯಾರ್ಥಂ ತಾನ್ ಬ್ರವೀಮಿತೆ, ನಮ್ಮ ಕಡೆ ಎಷ್ಟು ಜನ ಇದ್ದಾರೆ ಎನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ. ಶುರು ಮಾಡಿದ್ದು ಹೇಗೆ ಮಾಡ್ದ? ನಮ್ಮ ಕಡೆ ಯಾರ್ಯಾರಿದ್ದಾರೆ ಗೊತ್ತೇನ್ರಿ? ಭವಾನ್. ಹಾಗೆ ಶುರು ಮಾಡಬಾರದು. ಒಂದು ಸಭಾ ಮರ್ಯಾದೆ ಇರುತ್ತೆ. ನಿಮ್ಮ ಶಾಸಕರು ಬಂದಿರ್ತಾರೆ ಸಭೆಗೆ, ನಿಮ್ಮ ಸಭೆಗೆ ಒಬ್ಬ ಮಂತ್ರಿ ಬಂದಿರ್ತಾರೆ, ನಿಮ್ಮ ಸಭೆಗೆ ಒಬ್ಬ ಮುಖ್ಯಮಂತ್ರಿ ಬಂದಿರ್ತಾರೆ. ಆವಾಗ ನೀವು ನಿಮ್ಮ ಜಾಗದ ಶಾಸಕರು ಅಂತ ಅವರ ಹೆಸರೇ ಹೇಳ್ಕೊಡುದು. ಸಭಾ ಮರ್ಯಾದೆ ಅಂದರೆ ಮೊದಲು ಮುಖ್ಯಮಂತ್ರಿ ಹೆಸರು ಹೇಳಬೇಕು, ಆಮೇಲೆ ಮಂತ್ರಿ ಹೆಸರು ಹೇಳಬೇಕು, ಆಮೇಲೆ ಶಾಸಕರ ಹೆಸರು ಹೇಳಬೇಕು. ಅಕಸ್ಮಾತ್ ರಾಜ್ಯಪಾಲರು ಬಂದರೆ ಮುಖ್ಯಮಂತ್ರಿ ಹೆಸರು ಹೇಳ್ಕೊಡುದು, ರಾಜ್ಯಪಾಲರ ಹೆಸರು ಹೇಳಬೇಕು. ನಿಯಮ. ದುರ್ಯೋಧನ ಪಟ್ಟಿ ಮಾಡ್ತಾ ಇದ್ದಾನೆ ತನ್ನ ಕಡೆಯವರು ಯಾರು ಅಂತ. ಯಾರ ಹೆಸರು ಹೇಳಬೇಕು? ಆಗಿನ ಕಾಲದ ಮಹಾಕ್ಷತ್ರಿಯ ಅಂದರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಬಿಲ್ಲು ಹಿಡಿದು ನಿಂತಿದ್ದಾರೆ ಅಂದರೆ ಅವ್ರನ್ನ ಎದುರಿಸ್ತಕ್ಕಂಥವ್ರು ಯಾರೂ ಇಲ್ಲ. ಅವರ ಹೆಸರು ಮೊದಲು ಹೇಳಬೇಕು. ಮತ್ತೂರು ದಂಡನಾಯಿತು, ಅವರ ಹೆಸರು ಮೊದಲು ಹೇಳಬೇಕು. ಅವರೇ ಮುಖ್ಯ ಸೇನಾಪತಿ, ಅವರ ಹೆಸರು ಹೇಳಬೇಕು. ಅಲ್ಲಿರತಕ್ಕಂಥ ಎಲ್ಲರಿಗಿನ್ನ ವಯಸ್ಸಿನಲ್ಲಿ ದೊಡ್ಡವರು, ಆದ್ದರಿಂದ ಅವರ ಹೆಸರು ಹೇಳಬೇಕು. ಮತ್ತು ದ್ರೋಣಾಚಾರ್ಯರಿಗೆ ಕೆಲಸವನ್ನು ಕೊಟ್ಟವರೇ ಅವರು, ಆದ್ದರಿಂದ ಅವರ ಹೆಸರು ಹೇಳಬೇಕು. ದುರ್ಯೋಧನ ಮಾಡಲಿಲ್ಲ. ಭವಾನ್ ನೀವು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮೋ ವಿಕರ್ಣಶ್ಚ ಸಂವದರ್ತಿ ತಥೈವಚ. ಎಷ್ಟು ಹೆಸರು ಹೇಳಿದ? 8 ಹೆಸರು ಹೇಳಿದ. ಪಾಂಡವರ ಕಡೆ ಎಷ್ಟು ಹೆಸರು ಹೇಳಿದ್ದ? 17 ಹೆಸರು ಹೇಳಿದ್ದ. ದ್ರೋಣಾಚಾರ್ಯ ಅನ್ನಿಸ್ಬೇಕು, ಏನಪ್ಪ ಇದು ನಮ್ಮ ಕಡೆ, ಇವ್ರ ಕಡೆ 11 ಅಕ್ಷೋಹಿಣಿ ಇದೆ ರೀ, ಹೇಳಿದ್ದೊಂದು 7 ಹೆಸರು ಹೇಳ್ಬಿಟ್ಟ. ಅವ್ರ ಕಡೆ ಇರೋದು ಇವ್ರ ಕಡೆಗಿನ್ನ ಕಡಿಮೆ, ಬರೀ 7 ಅಕ್ಷೋಹಿಣಿ, ಅವ್ರದ್ದು 17 ಹೆಸರು ಹೇಳಿದ. ನೀವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಾಗ ಇದನ್ನೆಲ್ಲ ಗಮನಿಸಬೇಕು. ವ್ಯಾಸ ಮಹರ್ಷಿಗಳು ಕೃಷ್ಣನ ಬಾಯಿನಲ್ಲಾಗಲಿ, ಅರ್ಜುನನ ಬಾಯಿನಲ್ಲಾಗಲಿ, ಸಂಜಯನ ಬಾಯಿನಲ್ಲಾಗಲಿ 3 ಪತ್ರಗಳು ಮಾತಾಡೋದು. ಹೇಗೆ ಮಾತನಾಡಿಸುತ್ತಾರೆ, ಒಂದೊಂದು ಪದದ ಅರ್ಥ ಏನು ಅಂತ ಗಮನಿಸಬೇಕು. ಹಾಗೆ ಹೇಳಿ ಅಷ್ಟೇ ಅಲ್ರಿ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಬಹಳ ಕಡೆಗಳಿಂದ ಸೈನಿಕರು ಬಂದಿದ್ದಾರೆ. ಎಂಥವ್ರು ಬಂದಿದ್ದಾರೆ ಅಂದರೆ ಮದರ್ಥೇ ತ್ಯಕ್ತ ಜೀವಿತಾ, ನನಗೋಸ್ಕರ ಸಾಯಲಿಕ್ಕೆ ಬಂದಿದ್ದಾರೆ. ತ್ಯಕ್ತ ಜೀವಿತ. ಸೈನಿಕರೆಲ್ಲ ಇಡೀ ಭಾರತ ದೇಶದಿಂದ ಯಾವ್ಯಾವುದೋ ರಾಜ್ಯಗಳಿಂದ ಬಂದಿದ್ದಾರೆ. ಹಾಗೆ ಬಂದಿರತಕ್ಕಂಥವ್ರು ಯಾಕಯ್ಯ ಬಂದಿದ್ದಾರೆ ಅಂದರೆ ಮದರ್ಥೇ ತ್ಯಕ್ತ ಜೀವಿತಾ, ನನಗೋಸ್ಕರ ತಮ್ಮ ಪ್ರಾಣವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ದುರ್ಯೋಧನ ಹೇಳಬೇಕಾಗಿದ್ದರೆ ನನ್ನನ್ನು ವಿಜಯಶಾಲಿಯನ್ನಾಗಿ ಮಾಡಿಸಲಿಕ್ಕೆ ಬಂದಿದ್ದಾರೆ,
ನನ್ನ ಮೇಲಿನ ಅಭಿಮಾನದಿಂದ ಬಂದಿದ್ದಾರೆ, ನನ್ನ ಮೇಲಿನ ಗೌರವದಿಂದ ಬಂದಿದ್ದಾರೆ, ನನ್ನ ಮೇಲಿನ ಪ್ರೀತಿ, ಇಂಥದ್ದೇನೋ ಒಂದು ಹೇಳಬೇಕಲ್ಲ. ಧನಾತ್ಮಕವಾಗಿ ಹೇಳಬೇಕಾಗಿದ್ದರೆ ಇಲ್ಲ, ಅವರು ನನಗಾಗಿ ಸಾಯಲಿಕ್ಕೆ ಬಂದಿದ್ದಾರೆ. ಅಂದರೆ ವ್ಯಾಸ ಮಹರ್ಷಿಗಳು ಯುದ್ಧಾರಂಭಕ್ಕೆ ಮುನ್ನವೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನತಕ್ಕಂಥದ್ದನ್ನು ದುರ್ಯೋಧನ ಬಾಯಿನಲ್ಲೇ ಹೇಳಿಬಿಟ್ರು ಅಂತ. ಅನ್ಯೇಜ ಬಹವ ಶೂರಾಮದರ್ಥೇ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಕರಣಾ ಸರ್ವೇ ಯುದ್ಧ ವಿಶಾರದಾ. ಇವರಿಗೆಲ್ಲ ಅನೇಕ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವುದರಲ್ಲಿ ಶಕ್ತಿ ಇದೆ. ಆಯ್ತು, ಶಕ್ತಿಯಲ್ಲಿ ಕೊನೆ ಫಲಿತ ಏನಪ್ಪಾ ಅಂದ್ರೆ ಮದರ್ಥೇ ತ್ಯಕ್ತ ಜೀವಿತ. ಇದಾದ ಮೇಲೆ ಒಂದು ವಾಕ್ಯವನ್ನು ಹೇಳ್ತಾರೆ. ಈ ಶ್ಲೋಕದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದುಬಿಟ್ಟಿವೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. 10ನೇ ಶ್ಲೋಕ. ಬಹಳ ಮಹಾತ್ಮ ಗಾಂಧಿಯವರಾಗಲಿ, ತಿಲಕರಾಗಲಿ, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಾಗಲಿ, ಶ್ರೀಮನ್ ಮಧ್ವಾಚಾರ್ಯರಾಗಲಿ ಎಲ್ಲರೂ ಆ ಒಂದು ಶ್ಲೋಕದ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಅಸಲು ಆ ಶ್ಲೋಕದ ಅರ್ಥ ಏನು? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮಾಭಿರಕ್ಷಿತಂ ಬಲಂ. ಭೀಷ್ಮರಿಂದ ರಕ್ಷಿಸಲ್ಪಡುತ್ತಿರತಕ್ಕಂತಹ ಬಲ ಅಪರ್ಯಾಪ್ತಂ, ಅದು ಅಷ್ಟು ಸುರಕ್ಷಿತವಾಗಿಲ್ಲ. ಅಪರ್ಯಾಪ್ತ, ಅಪೂರ್ಣವಾಗಿದೆ, ಅಸಂಗ್ರಾಹ್ಯವಾಗಿದೆ, ಅಮಾನ್ಯವಾಗಿದೆ, ಅಶಿಸ್ತಿನಿಂದ ಕೂಡಿದೆ. ಅಪರ್ಯಾಪ್ತ ಅನ್ನೋದಕ್ಕೆ ಅರ್ಥ ಇವೆಲ್ಲ ಇದೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಮ್ಮ ಭೀಷ್ಮಾಚಾರ್ಯರಿಂದ, ನಮ್ಮ ಸೇನಾಪತಿಗಳಿಂದ ಕೂಡಿರತಕ್ಕಂಥ ನಮ್ಮ ಬಲ ಅಷ್ಟೇನು ಚೆನ್ನಾಗಿಲ್ರಿ. ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಆ ಕಡೆ ಇದ್ದಾರಲ್ಲ ನಮ್ಮ ವಿರೋಧಿಗಳಿದ್ದಾರಲ್ಲ, ಅವರು ಭೀಮನ ರಕ್ಷೆಯಲ್ಲಿ ಚೆನ್ನಾಗಿದ್ದಾರೆ. ಭೀಮಾಭಿರಕ್ಷಿತಂ. ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವ ಸೈನ್ಯೇ ಪರ್ಯಾಪ್ತಂ, ಪೂರ್ಣವಾಗಿದೆ, ಚೆನ್ನಾಗಿದೆ, ಯೋಗ್ಯವಾಗಿದೆ, ಶಕ್ತವಾಗಿದೆ ಅಂತ ದುರ್ಯೋಧನ ಹೇಳಿದ ಅಂತ ಆ ಶ್ಲೋಕದ ಅರ್ಥ. ಅಂದರೆ ಬಹಳ ಸರಳವಾಗಿ ಹೇಳಬೇಕಾಗಿದ್ರೆ, ಭೀಷ್ಮಾಚಾರ್ಯ ನಮ್ಮ ಸೇನಾ ನಾಯಕರು, ನಮ್ಮ ಸೇನಾ ನಾಯಕರ ಹತ್ತಿರ ಇರತಕ್ಕಂಥ ನಮ್ಮ ಸೈನ್ಯ ದುರ್ಬಲವಾಗಿದೆ. ಭೀಮನ ಆಳ್ವಿಕೆಯಲ್ಲಿರತಕ್ಕಂಥ ಪಾಂಡವರ ಸೈನ್ಯ ಪೂರ್ಣವಾಗಿದೆ, ಶಕ್ತವಾಗಿದೆ. ಇದು ಅದರ ಅರ್ಥ. ಆದರೆ ದುರ್ಯೋಧನನ ಪಾತ್ರವನ್ನು ನೋಡಿದರೆ, ದುರ್ಯೋಧನ ಹೇಗೆ ಬೆಳಕೊಂಡು ಬಂದ ಅನ್ನೋದನ್ನು ನೋಡಿದರೆ, ದುರ್ಯೋಧನನ ಸಿದ್ಧಾಂತ ಏನು ಅನ್ನೋದನ್ನು ನೋಡಿದರೆ, ಈ ರೀತಿ ತನ್ನ ಸೈನ್ಯ ದುರ್ಬಲವಾಗಿದೆ ಅಂತ ಅವನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ದುರ್ಯೋಧನ ಮಹಾಛಲವಾದಿ, ಮಹಾಹಠವಾದಿ. ಕೃಷ್ಣ ಅಷ್ಟೆಲ್ಲ ಅನುಸಂಧಾನ ಮಾಡೋದಕ್ಕೆ ಹೋದಾಗ ಅಂತ ಹೇಳ್ತಾನೆ, ಮುಣಿದು ಬದುಕುವನಲ್ಲ, ಸೆಣೆಸಿ ಬಿಡುವವನಲ್ಲ, ಕಾಯದಳು ಕಸುವಿಲ್ಲದಿಲ್ಲ. ನಾನು ಒಂದು ಸಲ ಹಠ ತೊಟ್ಟರೆ ಮಣಿದು ತಲೆ ತಗ್ಗಿಸಿ ಬದುಕಲ್ಲಯ್ಯ ನಾನು. ಹಾಗೆಯೇನು, ಹಾಗೆ ಅಂದರೆ ವಿರೋಧಿ ವೈರಿಯ ಜೊತೆಗೆ ಯುದ್ಧ ಮಾಡಿಸೋನೆ ಬಿಡೋದಿಲ್ಲ. ಹಾಗೆ ದಿಟ ಧಾರುಣಿಯ ಸಿರಿಗೆ ಅಳುಪುವವನಲ್ಲ. ನಾನು ಯುದ್ಧ ಮಾಡ್ತಾ ಇರೋದು ಈ ಭೂಮಿಗೋಸ್ಕರ ಅಲ್ಲ, ನಾನು ಒಂದು ಹಠತೊಟ್ಟು ಯುದ್ಧ ಮಾಡುತ್ತಿದ್ದೇನೆ. ಪಾಂಡವರಿಗೆ ಯುದ್ಧ ಆಡಲಿಕ್ಕೆ ಅಧಿಕಾರವೇ ಇಲ್ಲ. 5 ಜನ ಪಾಂಡವರನ್ನು ಕೇಳಿ, ಯಾರು ಪಾಂಡು ಮಹಾರಾಜನು ಹುಟ್ಟಿದ್ದಾರೆ? 5 ಪಾಂಡವರು ಬೇರೆ ಬೇರೆಯವರು ಹುಟ್ಟಿದ್ದಾರೆ.
ಯಮಧರ್ಮರಾಯನಿಂದ ಧರ್ಮರಾಯ ಬಂದಿದ್ದಾನೆ, ವಾಯುವಿನಿಂದ ಭೀಮಸೇನ ಬಂದಿದ್ದಾನೆ, ಇಂದ್ರನಿಂದ ಅರ್ಜುನ ಬಂದಿದ್ದಾನೆ, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರು ಬಂದಿದ್ದಾರೆ. ಪಾಂಡು ಮಹಾರಾಜನಿಂದ ಬಂದಿರೋರು ಯಾರು? ಆದ್ದರಿಂದ ಅವರಿಗೆ ಈ ಸಿಂಹಾಸನದ ಮೇಲೆ ಅಧಿಕಾರ ಇಲ್ಲ. ಇದು ನನ್ನ ಹಠ. ಆದ್ದರಿಂದ ನಾನು ಹೋರಾಡ್ತಾ ಇದ್ದೇನೆ. ಧರ್ಮ ನನ್ನ ಕಡೆಗಿದೆ, ನಾನು ನ್ಯಾಯಪರನಾಗಿದ್ದೇನೆ. ಅದು ದುರ್ಯೋಧನನ ತತ್ವ. ಅದಕ್ಕೆ ವಿರುದ್ಧ ತತ್ವ ಅದು ಬೇರೆ ಇದೆ. ವಿವಾಹ ಅಂದರೆ ಗಂಡು ಹೆಣ್ಣು ಸಮಾನತೆ ಅಂತ ಹಿಂದೂ ಧರ್ಮ ಒಪ್ಪಿದ್ದಾಗ, ಸಹ ಧರ್ಮಚಾರಿಣಿ ಅಂತ ಹೆಂಡತಿಯನ್ನು ಕರೆದಿದ್ದಾಗ ಆ ಕ್ಷೇತ್ರಕ್ಕೂ ಬೆಲೆ ಇದೆಯೋ ಇಲ್ಲವೋ? ಪಾಂಡು ಮಹಾರಾಜನಿಗೆ ಹುಟ್ಟದಿದ್ದರೂ ಪಾಂಡು ಮಹಾರಾಜನ ಅನುಮತಿಯಿಂದ ಕುಂತಿಯಲ್ಲಿ ಹುಟ್ಟಿದ್ದಾರೆ. ಆದ್ದರಿಂದ ಅವರನ್ನ ಕೌಂತೆಯರು ಅಂತ ಕರೀತಾರೆ. ನೆಲದಲ್ಲಿ ಬೀಜ ಬಿದ್ದರೆ ಬೀಜದ್ದೇ ಪ್ರಾಧಾನ್ಯ ಅಲ್ಲ, ನೆಲವೂ ಇರಬೇಕಲ್ಲಿ. ಬೀಜ ಗಾಳಿಯಲ್ಲಿ ಎಷ್ಟು ಹೊತ್ತಿದ್ದು ಒಂದು ಮೂಟೆಯನ್ನು ಕಟ್ಬಿಟ್ಟಿಟ್ರೆ ರಾಗಿ ಪೈರಾಗಲ್ಲ. ಕಡಲೆ ಬೀಜ ಇದ್ದಾಗಿರುತ್ತೆ ಅಷ್ಟೇನೆ. ನೆಲದಲ್ಲಿ ಬಿದ್ದರೆ ಅದು ಫಲಿಸಬೇಕಾಯಿತು. ಆದ್ದರಿಂದ ಕುಂತಿ ಬಹಳ ಪ್ರಧಾನ ಎಲ್ಲ ವಿಷಯದಲ್ಲಿಯೂ. ತಾಯಿ ಮಹಾಪ್ರಧಾನವಾದ್ದರಿಂದಲೇ ಮಾತೃದೇವೋಭವ ಅಂತ ಮೊದಲು ಕೊಟ್ಟಿದ್ದ ನಮ್ಮಲ್ಲಿ ಶಾಸ್ತ್ರಗಳು. ಆದ್ದರಿಂದ ಪಾಂಡವರು ಅಂತ ಕರಿಬೇಕಲ್ಲ, ಕೌಂತೆಯರು ಅಂತ ಕರಿ ಅಂತ ಇವರದೊಂದು ತರ್ಕ ಇದೆ, ಅವನದೊಂದು ಆ ತರ್ಕ ಇದೆ. ದುರ್ಯೋಧನ ನಮಗೆ ವಂಶಪಾರಂಪರ್ಯವಾಗಿ ತಂದೆಯೇ ಪ್ರಧಾನ ಅಂತ ಹೇಳಿರೋ ಕಾರಣದಿಂದ ಎಲ್ಲಿ ಹೇಳಿದಾರಯ್ಯ ಮಾತೃದೇವೋಭವ ಆದಮೇಲೆ ಪಿತೃದೇವೋಭವ ಅಂತ ಬರೋದು ಅಂತ ಚರ್ಚೆ. ಅದಿರಲಿ. ನಾನು ನನ್ನ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಯುದ್ಧ ಮಾಡುತ್ತಿದ್ದೇನೆಯೇ ವಿನಃ ದಿಟ ಧಾರುಣಿಯ ಸಿರಿಯಲ್ಲಿ ನನಗೇನು ಆಸಕ್ತಿ ಇಲ್ಲ. ಕೈದಣಿ ಹೋರಾಡುವೆನು, ನನ್ನ ಕೈ ಸೋಲದಾಗ ನಾನು ಯುದ್ಧ ಮಾಡ್ತೇನೆ. ಕೃಷ್ಣನ ಕೆಣಗಿದಲ್ಲದೆ ವಹಿಲದಲ್ಲಿ ಕೈವಲ್ಯ ಇಲ್ಲ. ಕೃಷ್ಣನ ಕೆಣಕಬೇಕು, ಕೃಷ್ಣನ ಜೊತೆ ಸಿಟ್ಟು ಮಾಡ್ಕೋಬೇಕು, ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಕು. ಕೃಷ್ಣ ಘೋಷಣೆ ಮಾಡಿದ್ದಾನೆ, ನಾನು ಬಿಲ್ಲನ್ನು ಹಿಡಿಯುವುದಿಲ್ಲ, ಬಾಣವನ್ನು ಹಿಡಿಯುವುದಿಲ್ಲ, ಯುದ್ಧದಲ್ಲಿ ನಾನು ಯಾವ ಶಸ್ತ್ರವನ್ನು ಧರಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಅವನು ಪ್ರತಿಜ್ಞೆಯನ್ನು ಭಂಗ ಮಾಡಬೇಕು. ಭೀಷ್ಮಾಚಾರ್ಯ ಮಾಡಿದರು, ಅದು ನೋಡ ಮುಂದೆ ಯಾವುದಾದ್ರೂ ಸಂದರ್ಭ ನನ್ನ ಮರ. ಅಂದರೆ ಕೃಷ್ಣ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ಅಂತ ಇದೆ, ಎರಡು ಮಹಾಭಾರತದಲ್ಲಿ. ಕೃಷ್ಣ ಪ್ರತಿಜ್ಞೆಯನ್ನು ಚೆನ್ನಾಗಿ ಮಾಡದ, ಅದು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಭೀಷ್ಮಾಚಾರ್ಯರು ಅವರ ಪ್ರತಿಜ್ಞೆಗೆ ಬದ್ಧರಾದರು. ಕೊನೆಗೆ ಅದನ್ನ ಇನ್ಯಾವಾದರೂ ಮಾತಾಡಿದ್ದೇನೆ. ಹೀಗೆ ದುರ್ಯೋಧನ ಮಹಾ ಛಲವಾದಿ. ಅವನು ತೊಡೆ ಮುರ್ಕೊಂಡು ಯುದ್ಧಭೂಮಿಯಲ್ಲಿ ಬಿದ್ದಿದ್ದಾಗ ಅಶ್ವತ್ಥಾಮ ಬರ್ತಾನೆ. ಅಶ್ವತ್ಥಾಮ ಬಂದು ಕೇಳ್ತಾನೆ, ಮಹಾರಾಜರೇ ನೀವು ಬಿಡಿದಿರಿ, ಕೊನೆಯ ಆಸೆ ಏನಿದೆ ಹೇಳಿ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ನಾನು ಸಾಯುವ ಮುನ್ನ ಆ ಭೀಮನ ತಲೆ ನೋಡಬೇಕು. ಅಶ್ವತ್ಥಾಮ ಹೋಗಿ ರಾತ್ರಿ ಆಗಿದೆ, ಆ ಡೇರಿಗಳಲ್ಲಿ ಅರ್ಧ ನಿದ್ದೆಯಲ್ಲಿ ಇದ್ದವರನ್ನು ಹೋಗಿ ಆ ಪಾಂಡವರ ತಲೆಗಳನ್ನು ಕತ್ತರಿಸಿ ತಗೊಂಡು ಬಂದು ದುರ್ಯೋಧನಿಗೆ ತೋರಿಸ್ತಾನೆ. ನಾನು ತಂದಿದ್ದೀನಿ ಪಾಂಡವರ ತಲೆ ನೋಡು. ಆಗ ತಾನೇ ಸೂರ್ಯ ಹುಟ್ಟುತ್ತಾ ಇರ್ತಾನೆ. ಭೀಮನ್ ತಲೆ ತೋರಿಸು ಅಂತಾನೆ. ಇದು ಭೀಮನ್ ತಲೆ ಅಂತ ತೋರಿಸ್ತಾನೆ. ಕಟ್ಟಿಕೊಂಡು ಬಂದಿರ್ತಾನೆ ಈ ತಲೆಗಳನ್ನ. ದುರ್ಯೋಧನ ಹೇಳ್ತಾನೆ, ಛೇ, ಇದು ಭೀಮನ ತಲೆ ಆಗಿದ್ರೆ ನಾನು ನೋಡ್ತೀವಿ ಕೆಕ್ಕಸ್ ನೋಡ್ಬೇಕಾಗಿತ್ತು. ಇದು ಭೀಮನ ತಲೆ ಎಲ್ಲ ಬಿಡು. ಅಷ್ಟು ಹಠವಾದಿ ಆಗಿದ್ದವನು. ವಾಸ್ತವ ಭೀಮನ ತಲೆ ಆಗಿರಲಿಲ್ಲ, ಪಾಂಡವರು ಅಂದ್ಕೊಂಡು ಪಾಂಡವರ ಮಕ್ಕಳ ತಲೆ ತಂದ್ಬಿಟ್ಟಿದ್ದೆ ಅಶ್ವತ್ಥಾಮ. ಅದಕ್ಕೆ ಅವನಿಗೆ ಶಾಪ ಬಂತು. ಅಂದರೆ ದುರ್ಯೋಧನ ಸಾಯುವ ಕ್ಷಣದಲ್ಲಿಯೂ ಭೀಮನ ಮಾನ್ಯತೆಯನ್ನು ಒಪ್ಪದೇ ಇದ್ದವನು.
ಭೀಮನ ಸತ್ತ ಮುಖವನ್ನು ನೋಡಿ ಸಾಯಬೇಕು ಅಂತ ಇದ್ದವನು. ಅಂಥ ದುರ್ಯೋಧನ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಆ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಈ ಸೈನ್ಯ ಚೆನ್ನಾಗಿದೆ, ಪೂರ್ಣವಾಗಿದೆ ಅಂತ ಹೇಳೋಕೆ ಸಾಧ್ಯನೇನ್ರಿ? ಆದ್ದರಿಂದ ಅದರ ಅರ್ಥ ಅದಲ್ಲ. ಸಂಸ್ಕೃತದಲ್ಲಿ ಅಪರ್ಯಾಪ್ತ ಪರ್ಯಾಪ್ತ ಅನ್ನೋದಕ್ಕೆ ತದ್ವಿರುದ್ಧ ಅರ್ಥಗಳನ್ನು ಕೊಟ್ಟಿದ್ದಾರೆ. ಅಪರ್ಯಾಪ್ತ ಅಂದರೆ ಅಪೂರ್ಣ ಅಂತ ಆಗಬಹುದು, ಪೂರ್ಣ ಅಂತೂ ಆಗಬಹುದು. ಅಪರ್ಯಾಪ್ತ ಅಂತಂತ ಹೇಳಿದರೆ ಶುಭವಾಗಿದೆ, ಸನ್ಮಂಗಳವಾಗಿದೆ ಅಂತ ಹೇಳ್ಬೋದು, ಅಥವಾ ಅಮಂಗಳ ಅಂತ ಹೇಳ್ಬೋದು. ಹೀಗೆ ತದ್ವಿರುದ್ಧ ಭಾವಗಳನ್ನು ಕೊಟ್ಟಿರುವುದರಿಂದ ಈ ಅಪರ್ಯಾಪ್ತ ಅನ್ನತಕ್ಕಂಥದ್ದನ್ನ ಆ ರೀತಿ ಅರ್ಥ ಮಾಡಬೇಕಾಗಿಲ್ಲ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಂದರೆ ಭೀಷ್ಮಾಚಾರ್ಯರಿಂದ ರಕ್ಷಿಸಲ್ಪಟ್ಟಂತಹ ಸೈನ್ಯ ಪರಿಪೂರ್ಣವಾಗಿಲ್ಲ ಅಂತ ದುರ್ಯೋಧನ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅದು ಪರಿಪೂರ್ಣವಾಗಿದೆ. ಭೀಮನಿಂದ ಸುತ್ತುವರಿದಲ್ಪಟ್ಟಿರತಕ್ಕಂತಹ ಸೈನ್ಯ ಅಪೂರ್ಣವಾಗಿದೆ ಅಂತ ಹೇಳೋದ್ರೊಳಗೆ ದುರ್ಯೋಧನನ ಮತ ಇದೆ ಅಂತ ಆ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಷ್ಟೆಲ್ಲ ದುರ್ಯೋಧನ 10 ಶ್ಲೋಕಗಳಲ್ಲಿ ದ್ರೋಣಾಚಾರ್ಯರನ್ನು ಕುರಿತು ಅವರ ಜೊತೆಗೆ ಮಾತಾಡಿದ್ದು. ಅದಕ್ಕೆ ದ್ರೋಣಾಚಾರ್ಯರು ಪ್ರತಿಕ್ರಿಯೆಯನ್ನು ಕೊಡಲೇ ಇಲ್ಲ. ದ್ರೋಣಾಚಾರ್ಯರು ಇವನು ಹೇಳ್ತಾ ಇದ್ದೇನೆ, ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ದ್ರೋಣಾಚಾರ್ಯರನ್ನು ಉದ್ದೇಶಿಸಿ ದುರ್ಯೋಧನ ಮಾತನಾಡಿದ್ದು ಒಂದು ಘಟ್ಟ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ನಾನೆಲ್ಲರಿಗೂ ಹೇಳ್ತಾ ಇದ್ದೀನಿ, ಭೀಷ್ಮಾಚಾರ್ಯರನ್ನು ಸುತ್ತುಗಟ್ಟಿ ಎಲ್ಲರೂ ಭೀಷ್ಮಾಚಾರ್ಯರ ಹತ್ತಿರಕ್ಕೆ ಬೇರೆಯವರು ಬರದಂತೆ ನೋಡಿಕೊಳ್ಬೇಕು. ಯಾಕೆ? ಇದೊಂದು ನಿಯಮ. ಅಮೆರಿಕ ಅಧ್ಯಕ್ಷ ಆದರೂ, ಭಾರತದ ಪ್ರಧಾನಮಂತ್ರಿ ಆದರೂ ಹೊರಗಡೆಗೆ ಬಂದಿದ್ದಾರೆ ಅಂದರೆ ಅವರು ಸುತ್ತು ರಕ್ಷಣಾ ವಲಯ ಇರುತ್ತೆ. ಯಾವುದೇ ದೇಶದ ಯಾವುದೇ ಒಬ್ಬ ಮುಖ್ಯಸ್ಥನಿಗೆ ಆ ರಕ್ಷಣೆ ಕೊಡಬೇಕು ಮಹಾಭಾರತದ ಕಾಲದಿಂದಲೂ. ಯಾಕೆ ಅಂದರೆ ರಾಜನಾಗಿರತಕ್ಕ ವ್ಯಕ್ತಿ, ದೇಶದಲ್ಲೂ ಸೇನಾಧಿಪತಿಯಾಗಿರತಕ್ಕಂಥ ವ್ಯಕ್ತಿ, ಸೈನ್ಯದಲ್ಲೂ ಮನೆಯ ಯಜಮಾನನಾಗಿರತಕ್ಕಂಥವನು ಮನೆಯಲ್ಲೂ, ಈ 3 ಕ್ಷೇತ್ರಗಳಲ್ಲಿ ಅವರು ರಕ್ಷಣೆಗೆ ಅರ್ಹರು ಅಂತ. ಯಾಕಪ್ಪ ಅಂದರೆ ಆ ಮುಖ್ಯಸ್ಥ ಅನ್ನುವವನಿಗೆ ಏನಾದರೂ ಧಕ್ಕೆಯಾದರೆ, ಏನೊಂದು ಬಾಣ ಬಂದು ಹೊಡಿತಪ್ಪ ಭೀಷ್ಮಾಚಾರ್ಯ, 1000 ಬಾಣಗಳು ಬಂದು 1000 ಜನ ಸೈನಿಕರು ಹೊಡೆದಿರುತ್ತೆ, ಏನು ಅನ್ಸಲ್ಲ. ಭೀಷ್ಮಾಚಾರ್ಯರಿಗೆ ಒಂದು ಬಾಣ ಹೊಡೆದ್ರೆ ಓ ನಮ್ಮ ಸೇನಾಧಿಪತಿಗೆ ಏಟಿತ್ತು ಅಂತ ಗಲಾಟೆ ಆಗುತ್ತೆ. ಟ್ರಂಪ್ ಚುನಾವಣಾ ಭಾಷಣ ಮಾಡ್ತಾ ಇದ್ರು. ಯಾರೋ ಒಂದು ಗುಂಡು ಹೊಡೆದ್ರು, ಅವ್ರಿಗೇನು ಆಗಲಿಲ್ಲ, ಕಿವಿಗೆ ತರ್ಚ್ಕೊಂಡು ಹೋಯ್ತು. ತಕ್ಷಣ ಅದಕ್ಕೆ ಬ್ಯಾಂಡೇಜ್ ಹಾಕ್ಕೊಂಡು ಮಾಡಿದ್ರು, ಚುನಾವಣೆ ಪ್ರಚಾರ ಜೋರ ಮಾಡಿಬಿಟ್ರು, ಗೆದ್ದುಬಿಟ್ರು, ಈಗ ಅಧ್ಯಕ್ಷರು ಆಗ್ಬಿಟ್ರು. ಅಂಥ 1000 ಗುಂಡುಗಳು 1000 ಜನ ತೆಗೆದು ಸತ್ತೋಗಿರ್ತಾರೆ ರೀ, ಅದು ಮುಖ್ಯ ಆಗಲ್ಲ. ಟ್ರಂಪ್ಗೆ ಕಿವಿಗೆ ತಗಲ್ತಲ್ಲ ಅನ್ನೋ ದೊಡ್ಡ ವಿಷಯ ಆಗೋಯ್ತು. ಜನರೇ ಹಾಗೆ, ಅವರ ಪ್ರಧಾನ ವ್ಯಕ್ತಿಗೆ ಧಕ್ಕೆ ಆಗದಂತೆ ಇರಬೇಕು. ಮನೆಯಲ್ಲಿ ಮುಖ್ಯಸ್ಥ ಇರ್ತಾನೆ, ಯಾವುದೋ ಕಾರಣದಿಂದ ಅವನು ಗೈರ್ಹಾಜರಿ ಆಗಿಬಿಟ್ರೆ ಆ ಸಂಸಾರ ಅಲ್ಲೋಲ್ ಕಲ್ಲೋಲಾಗ್ಬಿಡುತ್ತೆ. ಅದೆಷ್ಟೇ ದುಡ್ಡಿರಲಿ, ಅದೆಷ್ಟೇ ಶಕ್ತಿ ಇರಲಿ, ಮನೆಯ ಮುಖ್ಯಸ್ಥನಾಗಿರತಕ್ಕಂಥವನು ಚೆನ್ನಾಗಿರ್ಬೇಕು. ಆ ರೀತಿಯಲ್ಲಿ ಈಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರನ್ನು ಸುತ್ತುಗಟ್ಟಿ ಅವರ ರಕ್ಷಣೆಯನ್ನು ಮಾಡಿ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಎಲ್ಲರೂ ಭೀಷ್ಮಾಚಾರ್ಯರ ರಕ್ಷಣೆಗೆ ಇರಿ, ಅವರ ಸುತ್ತಲೂ ವಲಯಗಳಲ್ಲಿರಿ, ಅವರ ಹತ್ರಕ್ಕೆ ಯಾರೂ ಬರಬಾರ್ದು.
ಎಲ್ಲ ನಡೀತಾ ಇದೆ. ಒಂದು ಕಡೆ ಭೀಷ್ಮಾಚಾರ್ಯ ಈ ಕಡೆ ನಿಂತಿದ್ದಾರೆ, ಅವ್ರಿಗೆ ಇದೆಲ್ಲ ಕೇಳಿಸ್ತಾ ಇದೆ. ಅವ್ರಿಗೆ ಅರ್ಥ ಆಯಿತು, ಮೊಮ್ಮಗ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಮೊಮ್ಮಗನಿಗೆ ಆತಂಕ ಆಗಿಬಿಟ್ಟಿದೆ. ಆದ್ದರಿಂದ ಹೋಗಿ ದ್ರೋಣಾಚಾರ್ಯ ಹತ್ರ ಹೇಳ್ಕೊಳ್ತಾ ಇದ್ದಾನೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಯೈ ಶಂಖದಧ್ನೌ ಪ್ರತಾಪವಾನ್. ದುರ್ಯೋಧನನಿಗೆ ಧೈರ್ಯವನ್ನು ಕೊಡುವ ಉದ್ದೇಶದಿಂದ, ದುರ್ಯೋಧನನಿಗೆ ಇರತಕ್ಕಂಥ ಆತಂಕವನ್ನು ನಿವಾರಣೆ ಮಾಡುವ ಕಾರಣದಿಂದ, ತಸ್ಯ ಸಂಜನಯನ್ ಹರ್ಷಂ, ಅವನಿಗೆ ಹರ್ಷವನ್ನು ಉತ್ಪತ್ತಿ ಮಾಡಬೇಕಾಗಿ, ಕುರುವೃದ್ಧ ಪಿತಾಮಹ, ಆ ಕುರು ವಂಶದಲ್ಲಿ ಅತ್ಯಂತ ಜ್ಞಾನಿ, ವೃದ್ಧ ಅಂದರೆ ಜ್ಞಾನಿ ಅಂತ, ಮುದುಕ ಅನ್ನೋದು ಎರಡನೇ ಅರ್ಥ, ಅತ್ಯಂತ ಜ್ಞಾನಿಯಾಗಿರತಕ್ಕಂತಹ ಪಿತಾಮಹ, ತಾತನ ತಾತ ಆಗಿರತಕ್ಕಂಥ ಭೀಷ್ಮಾಚಾರ್ಯರು ಸಿಂಹನಾದಂ ವಿನದ್ಯೋಚ್ಯೈ ಶಂಖನ್ ದಧ್ನೌ ಪ್ರತಾಪವ, ಸಿಂಹನಾದವನ್ನು ಮಾಡಿ ಅದೊಂದು ಕ್ಷತ್ರಿಯರಿ ಉತ್ಸಾಹದಲ್ಲಿ ಹಾಗೆ ಮಾತು ಕೂಗ್ತಾರೆ, ಹಾಗೆ ಕೂಗಿ ಶಂಖನಾದವನ್ನು ಮಾಡಿದ. ಅಂದರೆ ಇದು ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ಅಂಶ. ಆಗಿನ ಕಾಲದ ಯುದ್ಧದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿದ್ದೀರೇನ್ರೀ ಅಂತ ಕೇಳ್ತಕ್ಕಂಥದ್ದು ಒಂದು ಘಟ್ಟ. ಯಾರಾದರೂ ಪಕ್ಷಾಂತರ ಮಾಡ್ತೀರಾ ಅಂತ ಕೇಳ್ತಕ್ಕಂಥದ್ದು ಎರಡನೇ ಘಟ್ಟ. ಅದೆಲ್ಲ ಆಯ್ತಲ್ಲಿ. ಧರ್ಮರಾಯ ಯುದ್ಧ ಶುರು ಮಾಡೋದಕ್ಕಿಂತ ಮುಂಚೆನೆ ಕೇಳ್ದ. ಯುಯುತ್ಸು ಅನ್ನತಕ್ಕಂಥವನು ದುರ್ಯೋಧನನ ಕಡೆಯಿಂದ ಒಂದು ಸೇರಿಕೊಂಡ, ಪಕ್ಷಾಂತರವೂ ಆಯಿತು. ಇವಾಗ ಏನೇನಾಗುತ್ತೋ ಎಲ್ಲವೂ ಆಗ ಆಗಿದ್ದೆ ಮಹಾಭಾರತದಲ್ಲಿ. ಈ ಮೂರನೇ ಘಟ್ಟದಲ್ಲಿ ಯುದ್ಧ ಶುರು ಮಾಡಬೇಕು. ಯಾರು ಶುರು ಮಾಡಿದ್ದು? ಸಿಂಹನಾದಂ ವಿನದ್ಯೋಚ್ಯೈ ಶಂಖನ್ ದಧ್ನೌ, ಯುದ್ಧವನ್ನು ಶುರು ಮಾಡಿದ್ದು ಭೀಷ್ಮಾಚಾರ್ಯ, ಯುದ್ಧವನ್ನು ಶುರು ಮಾಡಿದ್ದು ಕೌರವರು, ಯುದ್ಧವನ್ನು ಆರಂಭಿಸಿದ್ದು ಕೌರವರು. ಸುಮ್ಮನೆ ಕೃಷ್ಣ ಯುದ್ಧ ಮಾಡಿದ ಅದೆಲ್ಲ ಸುಳ್ಳು, ಪ್ರಾರಂಭದಿಂದಲೂ ಸುಳ್ಳೆ. ಈಗ ಈ ಕ್ಷಣದಲ್ಲಿ ಯುದ್ಧಾರಂಭವಾಗಿದ್ದು ಕೌರವರ ಕಡೆಯಿಂದಲೇ. ತದಃ ಶಂಖಾಶ್ಚ ಭೇರ್ಯಶ್ಚ ವಣಮಾನಕವೋಮುಖಃ ಸಹಸ್ರೈವಾಭ್ಯಹನ್ಯಂತು ಸಶಬ್ದಸ್ತೂಲೋಭವತ್. ಆಗ ಉಳಿದ ಸೈನಿಕರೆಲ್ಲ ಅವರು ಶಂಖಗಳನ್ನು ಊದಿದರು, ತಮಟೆ ಬಾರಿಸಿದರು, ಡೋರ್ ಹೊಡೆದರು, ಯುದ್ಧದ ಸಂಕೇತಗಳನ್ನೇ ಎಲ್ಲರೂ ಮಾಡಿದರು. ಅಂದರೆ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಅನ್ನುವುದನ್ನು ಹೇಳಿ. ಇನ್ನು 1 ನಿಮಿಷ 17 ಸೆಕೆಂಡ್ ಇದೆ, ನಿಲ್ಲಿಸೋಣ. ನಾಗರಾಜಲ್ಗೆ ಯುದ್ಧಾರಂಭವಾಗಲಿ ಅಂತ ಹೇಳಿ, ಏಕೆಂದರೆ ನಾಳೆ ಕೃಷ್ಣನ ಆಗಮನ ಆಗ್ತಾ ಇದೆ. ಈಗ ಅದು ಶುರು ಮಾಡೋದೇನು ಬೇಕಾಗಿಲ್ಲ, ನಾಳೆಗೆ ಇಟ್ಕೊಳ್ಳೋಣ. 1 ನಿಮಿಷ ಮುಂಚೆ ಬಿಡ್ತೀನಿ, ನಾಳೆ 2 ನಿಮಿಷ ಜಾಸ್ತಿ ಮಾಡ್ತೀನಿ. ನೀವು ಸಹನೆಯಿಂದ ಆಸಕ್ತಿಯಿಂದ ಕುಳಿತಿದ್ದೀರಿ. ಹೇಗೂ ಇರಲಿ, ನಾನು ಪ್ರಾರಂಭದಲ್ಲಿ ಹಾಗೆ ಮಾತನಾಡಿದ್ದಕ್ಕೆ ಕಾರಣ ನಿನ್ನೆ ನಿಮ್ಮಲ್ಲಿ ಬಹಳ ಜನಗಳು ಒದ್ದಾಟ. ನನಗೆ ಗೊತ್ತಿದೆ ಭಗವದ್ಗೀತೆಯ ಉಪನ್ಯಾಸ ಎಲ್ಲರಿಗೂ ಅಲ್ಲ ಅಂತ. ಪಾಪ ನಾಗರಾಜ್ ಕರೆದರೂ ಬಿಟ್ಟರು ಭಾಳ ಜನ ಬಂದಿದ್ದರು. ನೆನ್ನೆ ಇವತ್ತು ಒಂದು 10 ಜನ ಕಡಿಮೆ ಆಗಿದ್ದಾರೆ, ಭಾಳ ಒಳ್ಳೆಯದು. ಕಷ್ಟಪಡಬೇಕ್ರಿ. ಯಾರು ಗೌರಮ್ಮನವ್ರ ಕೂತ ಕೂತ್ಕೊಂಡಿರ್ಬೇಕು, ಭಾಳ ಆಸಕ್ತಿಯಿಂದ. ಅವ್ರ ವಯಸ್ಸು ನೋಡಿದಂಗೆ ಇನ್ನೂ ಜಾಸ್ತಿ ವಯಸ್ಸಾಗಿದೆ, ಆದರೂ ಒಳ್ಳೆ ಗಂಡು ಕೂಲ್ ಇದ್ದಾಗಿದ್ದಾರೆ, ಒಳ್ಳೆ ಕಡ್ಡಿ ಕೋಲ್ ಕೂತ್ಕೊಂಡಿದ್ದಾರೆ. ಅವರು ತುಂಬ ದೃಢವಾಗಿ ತಪಸ್ವಿನಿಯಾಗಿ ಹಾಗೆ ಕುಳಿತುಕೊಳ್ಳಬೇಕು. ನಮ್ಮ ಬಸವರಾಜು ಹಾಗೆ ಕೂತ್ಕೊಂಡಿದ್ದಾರೆ, ಸೊಂಟವನ್ನು ಅಲ್ಲಾಡಿಸದೆ, ನಡುವನ್ನು ಬಗ್ಗಿಸದೆ ನೆಟ್ಟು ಕೂತ್ಕೊಂಡಿದ್ದಾರೆ. ಕೃಷ್ಣ ಹೇಳಿದ್ದು ಹಾಕಿ ಕೂತ್ಕೋಬೇಕು ಅಂತಲೇ 6ನೇ ಅಧ್ಯಾಯದಲ್ಲೆಲ್ಲ ವಿವರಣೆ ಕೊಡ್ತಾರೆ. ಬಹಳ ಮಂದಿ ನನಗೆ ಹೆಸರುಗಳು ಗೊತ್ತಿಲ್ಲ, ಬಹಳ ಮಂದಿ ಆಸಕ್ತರಾಗಿ ಕುಳಿತುಕೊಂಡಿದ್ದೆ, ಆಸಕ್ತಿಯಿಂದ ಕೇಳ್ತಾ ಇದ್ದೆ. ಆ ಅರ್ಥದಲ್ಲಿ ನೆನ್ನೆಗಿನ್ನ ಇವತ್ತಿನ ಸಭೆ ಹೆಚ್ಚು ತಪಸ್ಸಿನಿಂದ ಕೂಡಿ. ಮತ್ತೆ ಹೇಳ್ತೀನಿ, ಎಷ್ಟು ಜನ ಬರುತ್ತೀರಿ ಎನ್ನುವುದು ಮುಖ್ಯವಲ್ಲ.
ಪಾಪ ನಿಮಗೂ ಅರ್ಥ ಆಗ್ಬೇಕಲ್ರಿ. ಒಂದು ಹಾಡು ಹೇಳ್ತಾ ಕೂತ್ಕೊಂಡು ಇಷ್ಟಪಡ್ತೀರಪ್ಪ. ನನಗೆ ಹಾಡು ಬರಲ್ವೇ ಹೇಳೋಕ್ಕೆ? ನಾನು ಬಂದಿರೋದು ಉಪನ್ಯಾಸ ಕೊಡಲಿಕ್ಕೆ, ಅದು ಭಗವದ್ಗೀತೆ ಅಂದಮೇಲೆ ಕಷ್ಟ, ಕಥೆ ಅಲ್ಲ, ಆದರೂ ಕಥೆ ಹೇಳೋಕೆ ಪ್ರಯತ್ನ ಪಡ್ತೀನಿ. ಹೀಗಾಗಿ ತಾತ್ವಿಕ ವಿಷಯದಲ್ಲಿ ಆಸಕ್ತಿ ಇರುವವರು ಮಾತ್ರವೇ ಬರಬೇಕು. ನಾಗರಾಜ್ ಅವರು ಯಾವುದಾದ್ರು ಒಂದು ಕೋಣೆಯಲ್ಲಿ ಒಂದು 10 ಜನ ಕೂಡ ಹಾಕಿಬಿಟ್ಟು ಮಾತಾಡಿದ್ದನ್ನು ನಾನು ಮಾತಾಡ್ತೀನಿ, ನನ್ನ ಸಮಸ್ಯೆ ಇಲ್ಲ. ಅಂತೂ ನೆನ್ನಿನ ಸಭೆಗಿನ್ನ ಈ ಸಭೆ ಹೆಚ್ಚು ಗಾಂಭೀರ್ಯದಿಂದ ಕೂಡಿದೆ, ಹೆಚ್ಚು ಆಸಕ್ತವಾಗಿದೆ. ಇದರ ಮೂಲ ಶಕ್ತಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ನಿಮಗೆಲ್ಲ ದರ್ಶನವನ್ನು ಕೊಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನೀವು ಬರಬೇಕಾದ್ದು ಏನಾದರೂ ಒಂದು ಹೊಸ ವಿಷಯವನ್ನು ತಿಳಿಯಬೇಕು ಅಂತ. ಭಗವದ್ಗೀತೆ ಬಗ್ಗೆ ಇಲ್ಲಿ ತನಕ ಎಷ್ಟೋ ಸಹಸ್ರ ಮಂದಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಓದಿ, ಮನೆಯಲ್ಲಿ ಕುಳಿತುಕೊಂಡು ಭಗವದ್ಗೀತೆಯನ್ನು ಓದಿ. ಮನೆಯಲ್ಲಿ ಕುಳಿತುಕೊಂಡು ಭಗವದ್ಗೀತೆಯ ಬಗ್ಗೆ ಏನೇನು ವ್ಯಾಖ್ಯಾನಗಳಿವೆ ಅದನ್ನೆಲ್ಲ ಓದಿ. ಅದೆಲ್ಲ ಓದ್ಕೊಂಡು ಬಂದು ಇಲ್ಲಿ ಬರಬೇಕು. ಈ ಗಡ್ಡದವನೇನು ಹೇಳ್ತಾನೆ ಅಂತ ನೀವು ಏನೇನು ಓದಿರ್ತೀರೋ ಅದಕ್ಕಿಂತ ಬೇರೆದೇ ಹೇಳ್ತೀನಿ ನಾನು. ನೀವು ಆ ರೀತಿ ಸಿದ್ಧರಾಗಿರಬೇಕು. 4ನೇದಾಗಿ ಸಾಧ್ಯ ಆದರೆ ನೀವು ಭಗವದ್ಗೀತೆ ಪುಸ್ತಕಗಳನ್ನು ತರಬೇಕು. ನಾನು ಯಾವ ಶ್ಲೋಕವನ್ನು ಹೇಳ್ತೀನಿ ಆ ಶ್ಲೋಕ ನೀವಲ್ಲಿ ನೋಡಬೇಕು, ಅದರ ಅರ್ಥವನ್ನು ಗ್ರಹಿಸಬೇಕು. ನಾನು 700 ಶ್ಲೋಕಗಳನ್ನ ಹೇಳ್ತೀನಿ ಅಂತಲ್ಲ. 700 ಶ್ಲೋಕ ಹೇಳಬೇಕಾದ್ರೆ ನೀವೊಂದು ವರ್ಷ ಮಾಡಿಸ್ಬೇಕಾಗುತ್ತೆ, ಹಾಗಾಗಲ್ಲ. ಎಂಥ ಪ್ರಧಾನವಾಗಿರತಕ್ಕಂಥ ಶ್ಲೋಕಗಳನ್ನು ಗ್ರಹಿಸಿ ನಾನು ಮಾತಾಡ್ತೀನಿ. ನೀವು ಅದನ್ನು ಬಹಳ ಜಾಗೃತರಾಗಿ ಅಧ್ಯಯನ ಮಾಡಬೇಕು. ಅವರಿಗೆ ಕಾಲ ಸಮಸ್ಯೆ ಇದೆಯಾ? ನೀವು ಸುಮ್ಮನೆ ಹರಿಕತೆ ಕೇಳೋಕೆ ಬಂದಿಲ್ರಿ. ನಾನೇನೋ ಗಾರ್ಡಿ ವಿದ್ಯೆ ತೋರಿಸ್ತಾ ಇಲ್ಲ, ಅದಕ್ಕೆ ಕತೆ ಹೇಳೋಕೆ ಬಂದಿಲ್ಲ. ನಾನು ಬಂದಿರತಕ್ಕಂಥದ್ದು ತಾತ್ವಿಕ ವಿಷಯವನ್ನು ಚಿಂತನೆ ಮಾಡಿ. ಖಂಡಿತ ಹೌದು, ಇದು ಸುಲಭವಾಗಿ ಅರ್ಥ ಆಗಲ್ಲ. ನೀವು ನನ್ನ ಜೊತೆಗೆ ಕಷ್ಟಪಡಬೇಕು. ನೀವು ಹರಿಕಥೆ ಕೇಳದಂತೆ, ಹರಿಕಥೆಯ ಒಂದು ಅರ್ಥದಲ್ಲಿ ಕೃಷ್ಣನ ಕಥೆ ಇದೆ, ಆದರೆ ಹರಿಕಥೆ ಹಾಡು ನರ್ತನ ಅದೆಲ್ಲ ಇಲ್ಲದೆ ಬಹಳ ಗಂಭೀರವಾಗಿ ನಾನು ಮಾತಾಡ್ತಾ ಇದ್ದೇನೆ. ನೀವು ನಿಮ್ಮ ಮನಸ್ಸಿನಂತೆ ಚಿತ್ರಣ ಮಾಡಬೇಕು. ನಾನು ಇವತ್ತು ಮಾತು ಶುರು ಮಾಡಿದರೆ ಕೊಂಚ ಹೊತ್ತಿಗೆ ನಾನು ಅಲ್ಲಿರಲ್ಲ. ನಾನು ಯುದ್ಧ ಭೂಮಿಗೆ ಹೋಗ್ತೇನೆ. ವಾಸ್ತವವಾಗಿ ನಾನು ಹೋಗಿದ್ದೀನಿ. ಎಲ್ಲಿ ಭಗವದ್ಗೀತೆ ಉಪದೇಶ ಆಯಿತು ನೋಡ್ಕೊಂಡು ಬಂದೀನಿ ಕ್ಷೇತ್ರದಲ್ಲಿ. ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಯುದ್ಧ ನಡೀತಾ ಇರ್ತದೆ, ನಾನು ನೋಡ್ತೀನಿ. ನೀವು ನೋಡಬಲ್ಲಿರಿ. ನೀವು ಶ್ರದ್ಧೆಯಿಂದ ತಪಸ್ವಿಗಳಾಗಿ, ತಪಸ್ಸು ಅಂದರೆ ತಾಪ ಅಂತ, ಸುಡಬೇಕು. ಸುಡತಕ್ಕಂಥ ಶಕ್ತಿ ನಿಮ್ಮ ದೇಹದಲ್ಲಿ ಪ್ರಸಾರ ಆಗುತ್ತೆ. ನೀವು ಗಂಭೀರವಾಗಿ ಈ ತಪಸ್ಸನ್ನು ಮಾಡಿದರೆ, ಈ ಜ್ಞಾನ ಯಜ್ಞವನ್ನು ಮಾಡಿದರೆ ಸಹಜವಾಗಿ ಹಲವಾರು ಬೇರೆ ಬೇರೆ ವಿಷಯಗಳು ತಿಳಿಯುತ್ತೆ. ಅದರಿಂದ ಮೊದಲನೇದಾಗಿ ಸಾಹಿತ್ಯ ಅನ್ನೋದು ಎಲ್ಲರಿಗೂ ಅಲ್ಲ. ಅದರಲ್ಲಿಯೂ ಧಾರ್ಮಿಕ ಸಾಹಿತ್ಯ ಮತ್ಯಾರಿಗೂ ಅಲ್ಲ. ಅದರೊಳಗೂ ತತ್ವ ಬಹಳ ಕಡಿಮೆ. ಆದ್ದರಿಂದ ಇಷ್ಟೊಂದು ಜನ ಬಂದಿರೋದೇ ಬಹಳ ದೊಡ್ಡ ವಿಷಯ. ಈ ಭಗವದ್ಗೀತೆ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಮಾತ್ರ ಬರಬೇಕು.